ನಮಸ್ಕಾರ ಜಿ ಸಂವಾದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಒಳ ಮೀಸಲಾತಿಯ ಕಗ್ಗಂಟಿಗೆ ಕೊನೆಗೂ ಕೂಡ ಪರಿಹಾರ ಸಿಕ್ಕಿದೆ. ಒಳ ಮೀಸಲಾತಿಯನ್ನು ನೀಡಲೇಬೇಕು ಅಂಥೇಳಿ ಸುಮಾರು ವರ್ಷಗಳಿಂದ ಹೋರಾಟ ನಡೀತಾನೆ ಇತ್ತು. ಕ್ಯಾಬಿನೆಟ್ವರೆಗೂ ಕೂಡ ಈ ವಿಚಾರ ಸದ್ದು ಮಾಡುತ್ತೆ. ಅಂತೂ ಇಂತೂ ಒಳ ಮೀಸಲಾತಿಯ ಆಗ್ರಹ ಬೇಡಿಕೆ ಏನಿತ್ತಲ್ಲ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಕೆಲಸವನ್ನು ಈಗ ರಾಜ್ಯ ಸರ್ಕಾರ ಮಾಡಿದೆ. ಮಹತ್ವದ ತೀರ್ಮಾನ ಇದು. ಎಡ ಸಮುದಾಯ ಮತ್ತು ಬಲ ಸಮುದಾಯದ ನಡುವೆ ಆಗ್ತಾ ಇರುವಂಥ ಹಗ್ಗ ಜಗ್ಗಾಟಕ್ಕೆ ಕೊನೆಗೂ ಕೂಡ ಇಲ್ಲಿ ಪರಿಹಾರ ಸಿಕ್ಕಿದೆ. ಬಟ್ ಈ ಸೂತ್ರ ಇದೆಯಲ್ಲ, ಇದನ್ನು ಹೇಗೆ ಒಪ್ಕೊಳ್ತಾರೆ? ಎಡ ಮತ್ತು ಬಲ ಸಮುದಾಯ ಆಗಿರ್ಬೋದು ಅಥವಾ ದಲಿತರು ಅಂತ ಬಂದಾಗ ಈ ಸೂತ್ರವನ್ನು ಒಪ್ಕೊಳ್ತಾರಾ ಅನ್ನುವಂಥ ವಿಚಾರ ಈಗ 5.25 5.25 ಮತ್ತು 4.25 ಸೂತ್ರದ ಮುಖಾಂತರ ಪರಿಹಾರವನ್ನು ಈ ರಾಜ್ಯ ಸರ್ಕಾರ ಕಂಡುಕೊಂಡಿರುವಂಥದ್ದು. ಸೊ ಹಂಗಾಗಿ ಈ ಸೂತ್ರದ ಅನ್ವಯ ಯಾವ ರೀತಿಯಾಗಿ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ತಾರೆ, ಹೇಗೆ ಮುಂದೆ ಏನೇ ಒಂದು ಸರ್ಕಾರದ ಯಾವುದೇ ರೀತಿಯ ಒಂದು ಏನೇ ಬಿಟ್ಟರೂ ಕೂಡ ಅಂದರೆ ದಲಿತರಿಗೆ ಸೇರಬೇಕು ಅಥವಾ ಎಡ ಮತ್ತು ಬಲ ಸಮುದಾಯಕ್ಕೆ ಯಾವುದೇ ಸರ್ಕಾರದ ಅನುಕೂಲವನ್ನು ಪಡೆದುಕೊಳ್ಬೇಕು ಅಂದರೆ ಒಳ ಮೀಸಲಾತಿ ಏನಿದೆ ಅಲ್ಲ, ಅಂದರೆ ಒಳ ಜಾತಿಗಳು ಏನಿದಾವಲ್ಲ ಅವರಿಗೆ ಯಾವ ರೀತಿಯಾಗಿ ಅವಕಾಶವನ್ನು ಮಾಡಿಕೊಡ್ತಾರೆ, ಹೇಗೆ ಈ ಸೂತ್ರ ಅನ್ವಯ ಆಗುತ್ತೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಇದೇ ಇವತ್ತಿನ ವಿಶೇಷ ಒಳ ಮೀಸಲಾತಿ ಬಿಕ್ಕಟ್ಟಿಗೆ ಪರಿಹಾರ. ನೋಡಿ, ಕಾಂಗ್ರೆಸ್ ನಾಯಕರು ಹೇಳ್ತಾ ಇರುವಂಥದ್ದು ಇದೊಂದು ಐತಿಹಾಸಿಕ ತೀರ್ಪು ಅಥವಾ ಐತಿಹಾಸಿಕ ನಿರ್ಧಾರವನ್ನು ಈ ಸರ್ಕಾರ ತೆಗೆದುಕೊಂಡಿದೆ ಅಂತೇಳಿ. ಬಹಳಷ್ಟು ವರ್ಷಗಳ ಬೇಡಿಕೆ ಇತ್ತು, ಒಳ ಮೀಸಲಾತಿ ಕೊಡಲೇಬೇಕು, ಆ ಮೀಸಲಾತಿಯ ತಕ್ಕಂತೆ ನಮಗೆ ಪರಿಹಾರ ಬೇಕು ಅಂತೇಳಿ. ಸೊ ಕೊನೆಗೂ ಕೂಡ ಈಗ ಒಳ ಮೀಸಲಾತಿ ಬಿಕ್ಕಟ್ಟಿಗೆ ಪರಿಹಾರ ಸಿಕ್ಕಿದೆ. 5.25 5.25 ಮತ್ತು 4.5 ಸೂತ್ರದ ಮುಖಾಂತರ ಈ ಒಂದು ಕಗ್ಗಂಟಿಗೆ ಪರಿಹಾರವನ್ನು ನೀಡಲಾಗಿದೆ. ಸೊ ದಲಿತ ಎಡಗೈ ಸಮುದಾಯಕ್ಕೆ 5.25% ಮೀಸಲಾತಿ ಕೊಡಲಾಗಿದೆ. ಇನ್ನು ದಲಿತ ಬಲಗೈ ಸಮುದಾಯಕ್ಕೆ 5.25% ಅಂದರೆ 5.25% ಮೀಸಲಾತಿ. ಇನ್ನು ಇತರರಿಗೆ 4.5% ಮೀಸಲಾತಿಯನ್ನು ನೀಡೋದಕ್ಕೆ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ಮಹತ್ವದ ತೀರ್ಮಾನ, ಸಿಎಂ ನೇತೃತ್ವದಲ್ಲಿ ನಡೆದಿರುವಂಥ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಈ ರೀತಿಯಾಗಿ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಬಹಳಷ್ಟು ವರ್ಷಗಳಿಂದ ಹೋರಾಟ ನಡೀತಾನೆ ಇತ್ತು. ಸೊ ಸರ್ಕಾರ ಬಿಡುವಂಥ ಕೆಲವೊಂದಿಷ್ಟು ಜಾಬ್ಗಳು ಇರ್ತಾವಲ್ಲ, ಅಲ್ಲಿ ನೀವು ಹೇಗೆ ಒಳ ಮೀಸಲಾತಿ ಅನುಕೂಲವಾಗಿ ನೀವು ಮಾಡಿಕೊಡ್ತೀರಿ, ಅಲ್ಲಿ ನಮಗೆ ಮೀಸಲಾತಿ ಬೇಕೇ ಬೇಕು ಅಂಥೇಳಿ. ಸೊ ಕೊನೆಗೂ ಕೂಡ ಈ ರೀತಿಯಾಗಿ ಒಳ ಮೀಸಲಾತಿಗೆ ಏನು ಕಗ್ಗಂಟು ಏನು ಸಮಸ್ಯೆ ಇತ್ತಲ್ಲ ಅದನ್ನು ಕರೆಸಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ. ಬಟ್ ಈಗಿರುವಂಥ ಪ್ರಶ್ನೆಗಳು, ಸಂಘಟನೆಗಳು ಇದನ್ನು ಒಪ್ಕೊಳ್ತಾವ ಅಥವಾ ಎಡ ಸಮುದಾಯ ಬಲ ಸಮುದಾಯ ಅವರ ಕಡೆಯಿಂದ ರಿಯಾಕ್ಟ್ ಯಾವ ರೀತಿಯಾಗಿ ಬರುತ್ತೆ? ಆಮೇಲೆ ದಲಿತರಿಗೆ ಇಲ್ಲಿ 4.5% ಮೀಸಲಾತಿ ಇದೆ, ಅದನ್ನು ದಲಿತರು ಒಪ್ಕೊಳ್ತಾರಾ? ಹೇಗೆ ಪ್ರೊಸೆಸ್ ಇರುತ್ತೆ ಇದು? ಯಾವ ರೀತಿಯಾಗಿ ಈ ಒಂದು ಮೀಸಲಾತಿಯ ಮುಖಾಂತರ ಪರಿಹಾರ ಸಿಗುತ್ತೆ ಜನರಿಗೆ, ಒಳ ಮೀಸಲಾತಿ ಇದ್ದವರಿಗೆ ಅನ್ನುವಂಥ ಯಕ್ಷ ಪ್ರಶ್ನೆ ಇದೆ. ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ, ಯಾವ ರೀತಿಯಾಗಿ ಇದು ಪ್ರೊಸೆಸ್ ಇರುತ್ತೆ ಅನ್ನೋದ್ರ ಬಗ್ಗೆ. ಇನ್ನು ಒಳ ಮೀಸಲಾತಿ ಯಾವ ರೀತಿಯಾಗಿ ಪ್ರೊಸೆಸ್ ಇರುತ್ತೆ, ಹೇಗೆಲ್ಲ ಅನುಕೂಲ ಆಗುತ್ತೆ ಜನರಿಗೆ ಅನ್ನೋದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಅಂದರೆ ಯಾವ ಸಮುದಾಯಕ್ಕೆ ಎಷ್ಟು ಇದೆ ಅನ್ನೋದ್ರ ಬಗ್ಗೆ ನೋಡಿ. ಬಲ ಸಮುದಾಯಕ್ಕೆ 5.25%, ಇನ್ನು ಎಡ ಸಮುದಾಯದಲ್ಲಿ 5.25%, ಇನ್ನು SC ಮತ್ತು ಇತರೆ ಸಮುದಾಯ ಬರುತ್ತೆ ಅಂದರೆ ಸಬ್ ಕ್ಯಾಸ್ಟ್ ಅಂತ ಕರಿತೀವಲ್ಲ ಅವರಿಗೆ 4.5% ಮೀಸಲಾತಿಯ ಮುಖಾಂತರ ಪರಿಹಾರವನ್ನು ರಾಜ್ಯ ಸರ್ಕಾರ ಕಂಡುಕೊಂಡಿದೆ. ಇದನ್ನು 4.5 ಮೀಸಲಾತಿ ಇದೆಯಲ್ಲ ಅದನ್ನು ಒಪ್ಕೊಳ್ತಾರಾ ಅನ್ನುವಂಥ ಚರ್ಚೆ ಈಗ. ಸೊ ಹೇಗೆಲ್ಲ ಇದು ಪ್ರೊಸೆಸ್ ಆಗುತ್ತೆ, ಯಾವ ರೀತಿಯಾಗಿ ಮುಂದಿನ ಅಂದರೆ ಒಂದು ಗೌರ್ಮೆಂಟ್ ಜಾಬ್ ಬಿಡುವಂಥ ಸಂದರ್ಭದಲ್ಲಿ ಅಥವಾ ಸರ್ಕಾರದ ಏನೇ ಒಂದು ಉಪಯೋಗವನ್ನು ಪಡೆದುಕೊಳ್ಬೇಕು ಅಂತ ಬಂದಾಗ ಅಲ್ಲಿ ಯಾವ ರೀತಿಯಾಗಿ ಈ 5.25 ಅನ್ನೋದು ಹೇಗೆ ಅನ್ವಯ ಆಗುತ್ತೆ? ಈಗ 5.25% ಕೊಡ್ತೀವಿ ಅಂತ ಹೇಳಿದ್ದಾರೆ, ಬಟ್ ಹೇಗೆ ಆ ಪ್ರೊಸೆಸ್ ಹೇಗೆ ಅನ್ನೋದು. ಸೊ ಇದೆಲ್ಲವೂ ಕೂಡ ಚಾಲೆಂಜ್ ಇರುತ್ತೆ. ಒಟ್ಟಿನಲ್ಲಿ ಮೀಸಲಾತಿ ಅಂದರೆ ಮೀಸಲಾತಿ ಅಂತಂದು ಈಗಾಗಲೇ ಕೂಡ ಕೊಡಲಾಗಿದೆ, ಪರಿಹಾರ ಕೊಡಲಾಗಿದೆ. ಬಟ್ ಮುಂದೆ ಏನೇ ಒಂದು ಸರ್ಕಾರದ ಏನೇ ಒಂದು ಅವಕಾಶ ಮಾಡಿದೆ ಕೊಟ್ಟಿದ್ದ ಜಾಬ್ ಅಂತ ಬಂದಾಗ ಅಥವಾ ಮೀಸಲಾತಿ ಅಂತ ಬಂದಾಗ ಏನೇ ಆದರೂ ಕೂಡ ಈ ಪ್ರೊಸೆಸ್ ಮೇಲೆ ಹೇಗೆ ಅನ್ವಯ ಆಗುತ್ತೆ, ಹೇಗೆ ಅದನ್ನು ಪರಿಹಾರವನ್ನು ಕಂಡುಕೊಳ್ತಾರೆ ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡೋಣ. ಚರ್ಚೆ ಮಾಡೋದಕ್ಕೆ ನನ್ನ ಜೊತೆಗೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ BJP ವಕ್ತಾರರಾಗಿರುವಂಥ ಡಾಕ್ಟರ್ ಚೀನಾ ರಾಮು ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್, ಇನ್ನೇನು JDS ಮತ್ತು ಕಾಂಗ್ರೆಸ್ ವಕ್ತಾರರು ಕೂಡ ಜಾಯ್ನ್ ಆಗ್ತಾರೆ, ಅದರ ಜೊತೆಗೆ ಚಿಂತಕರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಎಸ್ ಸರ್, ಅಲ್ಲ ವೆಲ್ಕಮ್ ಮಾಡ್ತೀನಿ, ಇನ್ನೂ ಸ್ವಲ್ಪ ಟೈಮ್ ಬೇಕು. ಓಕೆ ರಾಮು ಸರ್,
ನಾನು ನಿಮ್ಮ ಹತ್ರನೇ ಬರ್ತೀನಿ. ಈ ಸೂತ್ರ ನಿಮಗೆ ಒಪ್ಪಿಗೆ ಇದೆಯಾ? ಕೊನೆಗೂ ಭಾಳಷ್ಟು ವರ್ಷಗಳಿಂದ ನಡೀತಾ ಇರುವಂಥ ಚರ್ಚೆ, ಹೋರಾಟಗಳು ಕೊನೆಗೂ ಕೂಡ ಈಗ ಪರಿಹಾರವನ್ನು ಕಂಡುಕೊಂಡಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಘೋರ ಅಪರಾಧಗಳಲ್ಲಿ ಅಪರಾಧ ಇದು. ನಾಗಮೋಹನ್ ದಾಸರು ಮಾಡಿರ್ತಕ್ಕಂಥ ಒಂದು ಅಪಚಾರದಿಂದ ಈ ತೀರ್ಮಾನಕ್ಕೆ ಬಂದಿದ್ದಾರೆ. ಈ ತೀರ್ಮಾನ ಮಾಡಿರ್ತಕ್ಕಂಥದ್ದು 100ಕ್ಕೆ 100 ಶುದ್ಧಿ ಅಲ್ಲ, ಇದು ಅಶುದ್ಧಿ ಆಗಿರ್ತಕ್ಕಂಥದ್ದು. ತಲಾಂತರಗಳಿಂದ ಶೋಷಣೆಗೊಳಪಟ್ಟಂತ ಅಸ್ಪೃಶ್ಯ ಸಮಾಜಕ್ಕೆ ಎಲ್ಲ ಒಂದ್ ಕಡೆ ಬರೆ ಎಳ್ದಂಗಾಗಿದೆ. ಇದಕ್ಕೆ ಕಾರಣ ಏನು? ಇವತ್ತು ಇಚ್ಛಾಶಕ್ತಿ ಇಲ್ಲದೆ ಇರ್ತಕ್ಕಂಥದ್ದು ಸರ್ಕಾರಕ್ಕೆ. ಇವತ್ತು ಸಿದ್ದರಾಮಯ್ಯನವರು ಅವ್ರ ಅಧಿಕಾರನ ಉಳಿಸ್ಕೊಳ್ಳೋದಕ್ಕೆ ನಾಟಕ ಆಡಿದ್ದಂಥದ್ದು. ಈ ನಾಗಮೋಹನ್ ದಾಸರು ಅವ್ರನ್ನ ಆಯೋಗ ಮಾಡಿದಾಗ, ಮೊದಲೇ ಆಯೋಗ ಮಾಡಿದಾಗ ಬಸವರಾಜ ಬೊಮ್ಮಾಯಿ ಅವರು ಮಾಡಿದಂಥ ಆಯೋಗದಲ್ಲಿ ಸರಿಯಾದಂಥ ಪದ್ಧತಿ ಇತ್ತು. ಅದಾದ್ಮೇಲೆ ಬದಲಾವಣೆಗಳು ಕಂಡುಕೊಂಡ್ವು. ಎಲ್ಲಿ ಬದಲಾವಣೆ ಕಂಡುಕೊಂಡ್ವು? ಇವತ್ತು ಅವ್ರು ಏನು ಹೇಳಿದ್ರು ನೋಡಿ, AKAD ಅಂತ ಬರ್ಸ್ಬೇಡಿ, ಅದೊಂದು ಗುಂಪು ಜಾತಿಗಳಲ್ಲ, ಅದು 101 ಜಾತಿಗಳಲ್ಲಿ 99 ಅಧಿಕೃತ ಜಾತಿಗಳು. ಯಾವ ಕಾರಣಕ್ಕೂ ಅವ್ರನ್ನ ಅವ್ರ ಮೂಲ ಜಾತಿನೇ ಬರ್ಸ್ಬೇಕು, AKAD ಅಂತ ಬರ್ಸ್ಬೇಡಿ ಅಂತ ಕಾಶನ್ ಕೊಟ್ಟವರು ಇದೇ ಆಯೋಗದ ಅಧ್ಯಕ್ಷರು. ಈ ಆಯೋಗದ ಅಧ್ಯಕ್ಷರಿಗೆ ಅಷ್ಟು ಪರಿಜ್ಞಾನ ಬೇಡವೆ? ಸಾಮಾನ್ಯ ಜ್ಞಾನ ಬೇಡ ಇವ್ರಿಗೆ? ಇವು ಹೇಳಿದವ್ರು ಯಾರೂ ಅಲ್ಲ. ಸಿದ್ದರಾಮಯ್ಯ ಹೇಳಿಲ್ಲ, ಪರಮೇಶ್ವರ್ ಹೇಳಿಲ್ಲ, KH ಮುನಿಯಪ್ಪ ಹೇಳಿಲ್ಲ. ಈ ಆಯೋಗದ ಅಧ್ಯಕ್ಷರು ಒಂದು ಜಡ್ಜ್ ಇದ್ದಂಗೆ, ಜಡ್ಜ್ ಆಗಿ ಹೇಳಿದಂಥ ಮಾತನ್ನ 4 ಲಕ್ಷ ಜನ ಇವತ್ತು AKAD ಅಂತ 4.25 ಲಕ್ಷ ಜನ ಬರ್ಸಿದಾರಲ್ಲ, 4.25 ಲಕ್ಷ ಜನ AKAD ಅಂತ ಬರ್ಸಿರ್ತಕ್ಕಂಥ ಮೂಲ ಜಾತಿಗಳು ಯಾವುವು? ಅವ್ರು ಯಾವ ಜಾತಿಯವರು? ಕುಲಶಾಸ್ತ್ರ ಅಧ್ಯಯನ ಆಗಲಿ, ಅವ್ರ ಮೂಲ ಜಾತಿ ಯಾವ್ದಂತ ಪಕ್ಕ ತಿಳ್ಕೊಳ್ಳೋ ಪ್ರಯತ್ನ ಆಗಲಿ. ಈ ಸೂತ್ರ ನಿಮಗೆ ಒಪ್ಪಿಗೆ ಇಲ್ಲ? ಇದು ಸೂತ್ರ ಅಲ್ಲ, ಇದು ಪೂರ್ತಿ 100ಕ್ಕೆ 100 ಅನ್ಯಾಯ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನ ಎಲ್ಲೋ ಒಂದು ಕಡೆ ನೆಲ ಕಚ್ಚೋದು ಕೆಲಸ ಮಾಡಿದ್ದಾರೆ. ಪಾಪ ಎಡಗೈನವರು 30-35 ವರ್ಷದಿಂದ ಹೋರಾಟಗಳು, ನಮಗೆ ಎಡಗೈನವ್ರಿಗೆ ಅನ್ಯಾಯ ಆಗ್ಬಿಟ್ಟಿದೆ ಅಂತ ಹೋರಾಟ ಮಾಡಿದ್ದೆ. ಅವ್ರ ನೋವುಗಳನ್ನು ಹೇಳ್ಕೊಳ್ಳೋಕ್ಕೆ ತಪ್ಪೇನಿಲ್ಲ. ಬಾಬಾ ಸಾಹೇಬರು ಅದು ಹೇಳಿರೋದು, ಅಸ್ಪೃಶ್ಯ ಸಮಾಜಕ್ಕೆ ಮೀಸಲಾತಿ ಸಿಗಬೇಕು. ಅಸ್ಪೃಶ್ಯ ಸಮಾಜಕ್ಕೆ ಮೀಸಲಾತಿ ಅಂದರೆ ಒಲಿಯರು ಮಾದಿಗರು ಇದರಲ್ಲಿ ಅಸ್ಪೃಶ್ಯ ಸಮಾಜ, ನಿಜವಾದ ಅಸ್ಪೃಶ್ಯರು. ಬೇರೆಯವ್ರು ತಪ್ಪೇ ಅಂತ ನಾನು ಹೇಳಲ್ಲ. ಬಾಬಾ ಸಾಹೇಬ್ ಮೀಸಲಾತಿ ಕೊಟ್ಟಾಗ 6 ಜಾತಿ ಇತ್ತು. ಮೊದಲನೇ ಗೆಜೆಟ್ ನೋಟಿಫಿಕೇಶನ್ 1952ರಲ್ಲಿ 6 ಜಾತಿಗಳಿಗೆ ಮಾತ್ರ 15% ಮೀಸಲಾತಿ ಇಟ್ಟಿದ್ರು. ಇವತ್ತು ವೋಟ್ ಬ್ಯಾಂಕ್ ಆಗಿ 95 ಜಾತಿ ಪ್ಲಸ್ 6 ಸೇರಿ 101 ಜಾತಿ. ಅದರಲ್ಲಿ AKAD ಅನ್ನೋದು ಕನ್ಫ್ಯೂಸು. ನನ್ನ ತಾಲೂಕಲ್ಲಿ ನಾನು ಏಕೆ ಅಂದರೆ ಒಲಿಯ, AD ಅಂದರೆ ಮಾದಿಗ. ಪಕ್ಕ ದೇವನಹಳ್ಳಿ ತಾಲೂಕು ಹೋದ್ರೆ AK ಅಂದರೆ ಮಾದಿಗ, AD ಅಂದರೆ ಒಲಿಯ. ಈ ಕನ್ಫ್ಯೂಸನ್ನ ದೂರ ಮಾಡ್ಬೇಕಂತಾರೆ ನಾಗಮೋಹನ್ ದಾಸ್ ಹೇಳಿದ್ದು. ಯಾವುದೇ ಕಾರಣಕ್ಕೂ AKAD ಅಂತ ಬರ್ಸ್ಬೇಡಿ, ನೀವು ಅದೊಂದು ಗುಂಪಾಗಿ ನೀವು ತಗೊಳ್ಳಿ ಅಂತ. ಆಗ ಹೇಳಿದ ಮೇಲೂ ಈ ನಾಗಮೋಹನ್ ದಾಸ್ ಅವ್ರಿಗೆ ಎಲ್ಲಿತ್ತು? ಅವ್ರಿಗೆ ಅವ್ರು ಹೈಕೋರ್ಟ್ ಜಡ್ಜ್ ಆಗಿದ್ದವರು, ಅವ್ರ ಬಗ್ಗೆ ನಾನು ಲಘುವಾಗಿ ಮಾತಾಡಲ್ಲ. ನೀವೇ ಹೇಳಿದಂಥ ಮಾತನ್ನ ನೀವೇ ಪಾಲಿಸಲಿಲ್ಲ ಅಂದ್ರೆ ನೀವು ಸರ್ಕಾರ ಶಿಫಾರಸು ಮಾಡಿ. ಆ 4.25 ಲಕ್ಷ ಜನ AKAD ಅಂತ ಬರ್ಸಿದ್ರಲ್ಲ, ಅವ್ರು ಯಾರು ಅಂತ, ಅವ್ರು ಯಾವ ರೀತಿ ನಿಮ್ಮನ್ನ ಸಮಾಧಾನ ಮಾಡಿದ್ರು, ನಿಮ್ಗೆ ಯಾವ ರೀತಿ ಚಾಕ್ಲೇಟ್ ಇಟ್ಟಿದ್ದಾರೆ ಬಾಯಲ್ಲಿ ಅಂತ ಹೇಳಿ ನೀವು. ಅವ್ರನ್ನ ಯಾಕೆ 4 ಪ್ರವರ್ಗ 4ರಲ್ಲಿ 1% ಅಲ್ಲಿ ಸೇರಿಸಿದ್ರಿ? ಈ ಒಲಿಯರ್ಗೆ 5%, ಮಾದಿಗೆ 6% ತಕ್ಷಣ ಭಾಳ ಯುದ್ಧಕ್ಕೆ ಇಳಿದ್ಬಿಟ್ರು ಒಲಿಯರೆಲ್ಲ ಸೇರ್ಕೊಂಡು ಬಲಗೈನವರು. ನಾವು 6% ಇರಬೇಕಾಗಿತ್ತು, ನಾವು 7% ಇರಬೇಕಾಗಿತ್ತು, ನಮ್ಗೆ 5 ಮಾಡಿಬಿಟ್ರು ಅಂತ. ಏನಂತ ಎಲ್ಲ ಇದು ಬಹಳ ಗಂಭೀರವಾದ ವಿಚಾರ. ನಾನು ಇಲ್ಲಿ ಮಾತಾಡ್ತಾ ಇರ್ತಕ್ಕಂಥದ್ದು ಅಂತರಂಗದ ಎತ್ತೋಳ ಕಷ್ಟ ಎತ್ತೋಳಿಗೆ ಅಂದಂಗೆ ನಮಗೆ ನೋವುಗಳು ಅನುಭವಿಸ್ಕೊಂಡು ಮಾಡಿದ್ದೀವಿ. ಚಿಕ್ಕ ಹುಡ್ದಾಗಿಂದ ಕಟಿಂಗ್ ಮಾಡ್ತಾ ಇರಲ್ಲ ನಮಗೆ. ನಮ್ಮನ್ನ ಇವತ್ತು ಹಳ್ಳಿಗಳಲ್ಲಿ ಬೈದ್ರೆ ಒಲ್ ಮಾದಿಗೆ ನನ್ನ ಮಕ್ಕಳು ಅಂತ ಬೈತಾರೆ. ಬೈಸ್ಕೊಂಡು ಅನುಭವಿಸ್ಬಿಟ್ಟಿದ್ದೀವಿ ನೋವುಗಳು. ಈ ಒಲೆಮಾದಿಗರ ನೋವುಗಳು, ಸಂಕಷ್ಟ ನಮಗೆ ಹೊಟ್ಟೆಯಲ್ಲಿ ಬಾಧೆ ಕಾಡ್ತಾ ಇದೆ. ನಾನು ರಾಜಕೀಯವಾಗಿ ಮಾತಾಡಕ್ಕೆ ಬರ್ತಾ ಇಲ್ಲ. ಈಗ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ನನಸಾಗಬೇಕಾದ್ರೆ ನಿಜವಾದ ಅಸ್ಪೃಶ್ಯರಿಗೆ, ನಿಜವಾದ ಬಡವರಿಗೆ ಮೀಸಲಾತಿ ತಲುಪೋದು ಪ್ರಯತ್ನ ಆಗಬೇಕು. ಅದು ಮಾಡೋದಿಲ್ಲ ಇವರು. ಈಗ ನಾಗಮೋಹನ್ ದಾಸರು ಮಾಡಿರ್ತಕ್ಕಂಥ ಅನಾನುಕೂಲಕ್ಕೆ ಅಂತಕ್ಕಂಥದ್ದು ತಮಿಳುನಾಡಲ್ಲಿ ಒಲಿಯರು. ಮಾತಾಡೋಣ. ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡ್ತೀನಿ. ಕಾಂಗ್ರೆಸ್ ವಕ್ತಾರರಾಗಿರುವಂಥ ಎಂ ನಾರಾಯಣಸ್ವಾಮಿ ಅವರು, ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ಚಿಂತಕರಾಗಿರುವಂಥ ವಡ್ಡಗೆರೆ ನಾಗರಾಜ್ ಅವರು, ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಸರ್ ವಡ್ಡಗೆರೆ ಸರ್, ಅಂತೂ ಇಂತೂ ಕೊನೆಗೂ ಕೂಡ ಒಂದು ನಿರ್ಧಾರಕ್ಕೆ ಬರಲಾಗಿದೆ. ಈ ಸೂತ್ರ ನಿಮಗೆ ಸೂಕ್ತ ಅನಿಸುತ್ತಾ, ಹೇಗೆ? ಈಗ ಕಳೆದ 35 ವರ್ಷಗಳಿಗಿಂತನೂ ದೀರ್ಘಕಾಲದ ಒಂದು ಇತಿಹಾಸ ಈ ಒಳ ಮೀಸಲಾತಿ ಹೋರಾಟದ ಒಂದು ಚರಿತ್ರೆ ಇದೆ. ಇದಕ್ಕೆ ಹೋರಾಟಕ್ಕಿದೆ. ಅನೇಕ ಆಯೋಗಗಳನ್ನ ಮಾಡಿ, ಆಯೋಗಗಳು ಅವೈಜ್ಞಾನಿಕ, ಆಯೋಗಗಳ ವರದಿಗಳು ಅವೈಜ್ಞಾನಿಕ ಅಂತ ಹೇಳ್ತಾ ನಾಗಮೋಹನ್ ದಾಸ್ ಅವರ ವರದಿಯನ್ನು ಕೂಡ ಅವೈಜ್ಞಾನಿಕ ಅಂತ ಅನೇಕ ತಕರಾರುಗಳನ್ನ ಎತ್ತಿ ಆ ನಾಗಮೋಹನ್ ದಾಸ್ ವರದಿ ಅವರು ಅದನ್ನು ಕೂಡ ಅನುಷ್ಠಾನಗೊಳಿಸದಂಗೆ ಮಾಡಿದ್ರು.
ಆ ಒಂದು ಸಂಘರ್ಷದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ 5.25, 5.25, 4.5 ಈ ರೀತಿ 3 ವರ್ಗಗಳಿಗೆ ಹೆಚ್ಚು ಕಡಿಮೆ ಸಮಾನವಾಗಿ ಹಂಚಿಕೆ ಮಾಡಿ ಕೊಟ್ಟಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರದಿಂದ. ಇದನ್ನ ನಾನು ವೈಯಕ್ತಿಕವಾಗಿ ಸ್ವಾಗತಿಸ್ತೇನಾದ್ರೂ ಕೂಡ ಅನೇಕ ತಕರಾರುಗಳು ಇದ್ರ ಜೊತೆಗಿದ್ದಾವೆ. ಏನು ತಕರಾರುಗಳು ಅಂತಂದ್ರೆ, ನಾನು ಮೊದಲಿನಿಂದಲೂ ಕೂಡ ತೀರಾ ಅಲಕ್ಷಿತವಾಗಿ ಉಳಿದಿರುವಂತ ಅಂಚಿನಲ್ಲಿರ್ತಕ್ಕಂಥ ಅಲೆಮಾರಿಗಳ ಮೀಸಲಾತಿ ಪ್ರಶ್ನೆಯನ್ನ ಇರಿಸಿಕೊಂಡು ಹೋರಾಟ ಮಾಡ್ತಾ ಬಂದಿದ್ದೀನಿ. ಹಾಗಂತ ಒಳ ಮೀಸಲಾತಿ ಹೋರಾಟಕ್ಕೆ ನನ್ನ ಬೆಂಬಲ ಇಲ್ಲ ಅಂತಲ್ಲ, ನನ್ನ ಬೆಂಬಲ ಮೊದಲಿನಿಂದಲೂ ಇದೆ. ಲೇಖನಗಳನ್ನು ಬರೆದಿದ್ದೀನಿ, ಆ ಬಗ್ಗೆ ಹೋರಾಟಗಳಲ್ಲೂ ಪಾಲ್ಗೊಂಡಿದ್ದೀನಿ. ಇಷ್ಟಾಗಿಯೂ ಕೂಡ ಅಲೆಮಾರಿಗಳ ದೃಷ್ಟಿಯಿಂದ, ಯಾಕಂದ್ರೆ ಈ ಎಡಗೈ ಬಲಗೈ 2 ವರ್ಗಗಳೇನಿದಾವೆ ಅವುಗಳಿಂದಲೂ ಅತ್ಯಂತ ಶೋಷಣೆಗೀಡಾದಂತ ವರ್ಗ ಅಲೆಮಾರಿ ವರ್ಗ. ಆ ಅಲೆಮಾರಿ ವರ್ಗವನ್ನ ಪರಿಶಿಷ್ಟರಲ್ಲೇ ಸ್ಪೃಶ್ಯವಾಗಿರ್ತಕ್ಕಂಥ ಲಂಬಾಣಿ ಅಂದ್ರೆ ಬಂಜಾರ, ಕೊರಚ, ಬೋವಿ ಇವರ ಜೊತೆಗೆ ತಂದು ನಿಲ್ಲಿಸಿ ಅಲೆಮಾರಿಗಳಿಗೆ ಬಹಳ ದೊಡ್ಡ ಅನ್ಯಾಯ ಆಯ್ತು. ಅಲೆಮಾರಿಗಳು 1% ಮೀಸಲಾತಿ ಕೇಳ್ತಾ ಇದ್ದದ್ದು, ಅದು ಪ್ರತ್ಯೇಕ ಮೀಸಲಾತಿ. ಆ 1% ಮೀಸಲಾತಿ ಕೊಡ್ಬೇಕಾಗಿತ್ತು. ಈಗ ಏನು 4.5 ಅಂತ ಹೇಳಿ ಆ 3ನೇ ವರ್ಗದಲ್ಲಿ ಅಲೆಮಾರಿಗಳನ್ನು ಸೇರಿಸಲಾಗಿದೆ. ಆಗ ಅಲೆಮಾರಿಗಳಿಗೆ ಈ ಬಿಕ್ಕಟ್ಟು ತಪ್ಪಿದ್ದೇ ಅಲ್ಲ. ಎಡಗೈ ಬಲಗೈ ಮೀಸಲಾತಿ ಹಂಚಿಕೆ ಅದು ಆಗ್ಬೇಕು. ಈಗ ಸರ್ಕಾರ ಮಾಡಿದೆ, ಸ್ವಾಗತಿಸೋಣ. ತಕರಾರುಗಳು ಪ್ರಶ್ನೆ ಇರೋದು, ಅಲೆಮಾರಿಗಳು ಅದೇ ಬಲಾಢ್ಯ ಸಮುದಾಯಗಳಿಂದ ಲಾಗಾಯತಿನಿಂದಲೂ ಮೀಸಲಾತಿಯ ಫಲಾನುಭವಿಗಳಾಗಿರ್ತಕ್ಕಂಥ ಸಮುದಾಯಗಳಿಂದ ವಂಚನೆಗೀಡಾಗ್ತಾ ಇದ್ದಾರೆ, ಅನ್ಯಾಯಕ್ಕೆ ಗುರಿ ಆಗ್ತಿದ್ದಾರೆ. ಆದ್ರಿಂದ ಒಂದು 3ನೇ ಶೆಡ್ಯೂಲ್ ಮಾಡಿ ಅಲೆಮಾರಿಗಳಿಗೋಸ್ಕರ ಪ್ರತ್ಯೇಕ ಮೀಸಲಾತಿ ಕೊಡೋದು ಬಹಳ ಒಳ್ಳೆಯದು. ಇದು ಕೂಡ ಈಗ ಆಗಿರ್ತಕ್ಕಂಥದ್ದನ್ನು ವೈಜ್ಞಾನಿಕ ಅಂತ ಆಗಿರ್ಲಿ ಅಥವಾ ಸ್ವೀಕಾರಾರ್ಹ ಅಂತ ಆಗಿರ್ಲಿ ನಾನು ಭಾವಿಸೋದಿಲ್ಲ. ಇದು ಏನಾಗಿದೆ ಅಂತಂದ್ರೆ, ಉಕ್ಕಿ ಉರಿತಾ ಇರುತ್ತಲ್ಲ, ಅದ್ರ ಮೇಲೆ ಒಂದ್ ಸ್ವಲ್ಪ ಮಟ್ಟಿಗೆ ನೀರು ಸುರಿದು ಆರಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಒಳಗಿನ ಕೆಂಡ ಮತ್ತೆ ಅದು ರವಳಿಸ್ತಾ ಬೆಂಕಿ ಹತ್ಕೊಂಡು ಅದು ಉಕ್ಕೋದು ಆಗ್ತಿರುತ್ತೆ. ಅದು ಸರ್ಕಾರ ಜಾರಿಗೊಳಿಸಿದೆ. ಈ ಜಾರಿಗೊಳಿಸಿರೋದನ್ನ ಇದು ಸರಿ ಅಂತ ಹೇಳ್ಬಿಟ್ಟು ನಾನು ವೈಯಕ್ತಿಕವಾಗಿ ಒಪ್ಕೊಳ್ಳಕ್ಕೆ ತಯಾರಿಲ್ಲ. ಇದು ಅಲೆಮಾರಿಗಳ ಪ್ರಶ್ನೆ ಇರೋದ್ರಿಂದ ಅಲೆಮಾರಿಗಳಿಗೆ ಇಲ್ಲಿ ತುಂಬಾನೇ ಅನ್ಯಾಯ ಆಗ್ತಾ ಇದೆ. ಎಡಗೈ ಬಲಗೈ, ಈಗ ನಾನು ವೈಯಕ್ತಿಕವಾಗಿ ಹೇಳೋದಾದ್ರೆ, ಈ 35 ವರ್ಷಗಳ ಏನು ಈ ಕಾಲಯಾನ ಇದೆ, ಮೀಸಲಾತಿ ಹೋರಾಟದ ಕಾಲಯಾನ, ಆ ಕಾಲಯಾನದಲ್ಲಿ ಪಾಲ್ಗೊಂಡು ಬರ್ತಾ ಇರುವಾಗ ಎಡಗೈನವರು ಪಾಲ್ಗೊಳ್ತಾವ್ರೆ, ಬಲಗೈನವರು ಈ ಮೀಸಲಾತಿ ಹೋರಾಟದಲ್ಲಿ ಪಾಲ್ಗೊಳ್ತಾವ್ರೆ. ಆದ್ರೆ ಸ್ಪೃಶ್ಯ ದಲಿತರು ಅಂತ ಹೇಳಿಸ್ಕೊಂಡಿರ್ತಕ್ಕಂಥ ಈ ಸಮುದಾಯಗಳು ಅಂಬೇಡ್ಕರ್ ಜಯಂತಿ ಮಾಡೋದಿಲ್ಲ, ಮೀಸಲಾತಿ ಹೋರಾಟಗಳಲ್ಲಿ ಪಾಲ್ಗೊಳ್ಳೋದಿಲ್ಲ, ಅಂಬೇಡ್ಕರ್ ಅವರ ನಿರ್ಮಾಣ ದಿನಾಚರಣೆ ಆಚರಣೆ ಮಾಡಲ್ಲ. ಮತ್ತು ಅಸ್ಪೃಶ್ಯರ ಮೇಲೆ ಇವ್ರದೇ ದಬ್ಬಾಳಿಕೆ ಜಾಸ್ತಿ ನಡೀತಾ ಇದೆ. ಈ ಅಂದ್ರೆ ಸ್ಪೃಶ್ಯರಾಗಿರ್ತಕ್ಕಂಥ ದಲಿತರುಗಳ ದಬ್ಬಾಳಿಕೆ ಜಾಸ್ತಿ ಇದೆ. 7.5% ಮೀಸಲಾತಿ, ಎಸ್ಟಿ ಮೀಸಲಾತಿಯನ್ನ ನಾಯಕರು ಕೇಳ್ತಾವ್ರೆ. ಅವರಿಂದಲೂ ದಬ್ಬಾಳಿಕೆ ಇದೆ ಈ ದಲಿತರ ಮೇಲೆ, ಎಡಗೈ ಬಲಗೈಗಳ ಮೇಲೆ. ಶೋಷಣೆ ನಿಂತಿಲ್ಲ. ಹಿಂಗೆಲ್ಲ ಒಂದು ಶೋಷಣೆಯ ರಚನೆಗಳನ್ನ ನಮ್ಮೊಳಗೆ ಕಾಯ್ದುಕೊಂಡಿದ್ದು, ಹೆಂಗೆ ಆ ಶೋಷಣೆಯ ರಚನೆ ಒಳಗಿರ್ತಕ್ಕಂಥ ಈ ರಚನೆ ಒಳಗೇನೆ ಈ ಬಲಾಢ್ಯರನ್ನು ತಂದು ಸೇರಿಸಿ ಅಲೆಮಾರಿಗಳನ್ನು ಅದ್ರೊಳಗಿಟ್ಟು ನ್ಯಾಯ ಯಾವ ತರ ನೀವು ಪ್ರತಿಪಾದಿಸೋದಕ್ಕೆ ಸಾಧ್ಯ ಅನ್ನೋದೇ ನನ್ನ ಬಹಳ ಮುಖ್ಯ ಪ್ರಶ್ನೆ ಇರುವಂತದ್ದು. ವಾಪಸ್ ಬರ್ತೀನಿ ಸರ್. ಅದರಿಂದ ಇದು ನಿಜಕ್ಕೂ ಪರಿಷ್ಕರಣೆ ಆಗ್ಬೇಕು. ಮತ್ತೆ ಪುನರ್ ವಿವೇಚನೆ, ಇದ್ರ ಬಗ್ಗೆ ಪುನರ್ ವಿಶ್ಲೇಷಣೆ, ಪುನರ್ ವ್ಯಾಖ್ಯಾನ ಬೇಕೇ ಬೇಕು. ಇಲ್ಲದೆ ಇದ್ರೆ ಈ ಅಲೆಮಾರಿಗಳ ಹೋರಾಟವನ್ನ ಮತ್ತೆ ಅಲೆಮಾರಿಗಳ ಮುಂದುವರಿಸ್ತೇವೆ ನಾವು. ನಮ್ಗೆ ನ್ಯಾಯ ಬೇಕೇ ಬೇಕು. ಇಲ್ಲದೆ ಇದ್ರೆ ನಾವು ಅಲೆಮಾರಿಗಳು ವಂಚಿತರಾಗಿದ್ದು ತಬ್ಬಲಿ ಸಮುದಾಯಗಳು ನಾವು ಈ ದೇಶದ ಸಂಪತ್ನಲ್ಲಾಗಿರ್ಲಿ, ಈ ದೇಶದ ರಾಜಕೀಯ ಅಧಿಕಾರಗಳಾಗಿರ್ಲಿ, ಆಡಳಿತಾತ್ಮಕ ಅಧಿಕಾರಗಳಾಗಿರ್ಲಿ, ಯಾವೂ ಕೂಡ ಈ ಅಲೆಮಾರಿಗಳು ಪಡ್ಕೊಳಕ್ ಆಗಲ್ಲ ಅಂತ ಒಂದು ಬಿಕ್ಕಟ್ಟಿಗೆ ಅಲೆಮಾರಿಗಳಿದ್ದಾರೆ. ಓಕೆ.
ನಾರಾಯಣಸ್ವಾಮಿ ಸರ್, ಕೊನೆಗೂ ಕೂಡ ಪರಿಹಾರವನ್ನು ಕಂಡುಕೊಂಡಿದ್ದೀರಿ, ನೋಡಿದಿರಿ ಒಂದು ಚಿಂತಕರ ರಿಯಾಕ್ಷನ್ ಮತ್ತು BJP ರಿಯಾಕ್ಷನ್ ನೋಡಿದ್ರಿ, ಒಪ್ಕೊಳ್ಳೋಕೆ ರೆಡಿ ಇಲ್ಲ, ಏನು ಹೇಳ್ತೀರಿ? ಇಲ್ಲ, ಹೇಳೋದೇನಿಲ್ಲ. ಈಗ ಸರ್ಕಾರದ ವಿವೇಚನೆಯಲ್ಲಿ ಇವತ್ತಿನ ಏನು ತೀರ್ಮಾನ ತಗೊಂಡಿದ್ದಾರೆ ಅದನ್ನೆಲ್ಲರೂ ಸ್ವಾಗತಿಸಬೇಕು. ಬಟ್ ಪ್ರಾಬ್ಲಮ್ ಏನಂದರೆ, ಈಗ ಅವರು ಒಡ್ಡೆರೆ ನಾಗರಾಜ್ ಅವರು ಹೇಳ್ದಂಗೆ 100 ಇದೇನು ಎಲ್ಲರಿಗೂ 100% ಸೊಲ್ಯೂಷನ್ ಅಲ್ಲ. ಕಾಲಕ್ಕೆ ತಕ್ಕಂಗೆ ಅದರಲ್ಲಿ ಏನು ಮಾರ್ಪಾಟು ಮಾಡಬೇಕು, ಏನು ಮಾರ್ಪಾಟು ಮಾಡ್ಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡೋಕೆ ಅದರ ಅರಿವು ಇರುತ್ತೆ ಸರ್ಕಾರ ನಡೆಸೋರಿಗೆ. ಅದನ್ನು ಕಾಲ ಟೈಮಲ್ಲಿ ಆ ಟೈಮ್ ತಕ್ಕಂಗೆ ಮಾಡ್ತಾರೆ. ಈಗ BJP ವಕ್ತಾರರು ಹೇಳ್ದಂಗೆ ಅದು ಸರ್ವೆ ಮಾಡುವಾಗ ಏನು ನಾಗಮೋಹನ್ ದಾಸ್ ಅವರು ಕೊಟ್ಟಿದ್ರು, ಅವರು ಅದೊಂದನ್ನು ಮಾಡಬೇಕಾಗಿತ್ತು. ಯಾವುದು ಆದಿ ಕರ್ನಾಟಕ, ಆದಿ ದ್ರಾವಿಡ, ಅದೊಂದು 4.5 ಲಕ್ಷ ಇದೆ. ಬಹುಶಃ ಅದನ್ನು ಕ್ಲಾರಿಫೈ ಮಾಡಿಬಿಟ್ಟಿದ್ರೆ ನಮಗೆ 100% ಪಿಕ್ಚರ್ ಸಿಕ್ಕಿರೋದು, ಬಹುಶಃ ಇದಕ್ಕೆ ಎಲ್ಲದಕ್ಕೂ ಉತ್ತರ ಸಿಕ್ಕಿರೋದೇನ. ಈಗ ನಾನೇನು ಈ ವೇದಿಕೆ ಮುಖಾಂತರ ನಾನು BJP ವಕ್ತಾರರಿಗೆ ಮತ್ತು ಆ ಪಕ್ಷದಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಇದೆಲ್ಲ ಈ 24% ರಿಸರ್ವೇಷನ್ 17+7 ಇದು 9th ಶೆಡ್ಯೂಲಲ್ಲಿ, ಕೇಂದ್ರ ಸರ್ಕಾರದ 9th ಶೆಡ್ಯೂಲಲ್ಲಿ ಬಂದ ಮೇಲೆ ಬಹುಶಃ ಎಲ್ಲ ನಮ್ಮ ಪ್ರಶ್ನೆಗಳಿಗೆ ಮತ್ತು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸಂಶಯಗಳಿಗೆ ಉತ್ತರ ಸಿಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ಅದನ್ನು ಆದಷ್ಟು ಬೇಗ ಕೇಂದ್ರ ಸರ್ಕಾರ ಸೀರಿಯಸ್ ಆಗಿ ತಗೊಂಡು BJP ಅವರು ಇದನ್ನು, ನಾವು ರಾಜಕೀಯ ಬೇರೆ ಯಾವುದೋ ವಿಷಯಗಳಲ್ಲಿ ಮಾತಾಡೋಣ, ಇದು ಈ ಕೆಳಗಿನ ಮಟ್ಟದಲ್ಲಿ ಜೀವನ ಮಟ್ಟ ಸುಧಾರಿಸೋಕ್ಕೆ ತಗೊಂಡಿರ್ತಕ್ಕಂಥ ತೀರ್ಮಾನ ಇದು. ಈ ಸಮಾಜದ ಕಡೆ ವ್ಯಕ್ತಿಗೆ ನ್ಯಾಯ ಕೊಡುವಂಥ ತೀರ್ಮಾನ ಇದು. ಇದನ್ನು BJP ಅವರು ಕೂಡ ಸೀರಿಯಸ್ ಆಗಿ ತಗೊಂಡು ಆದಷ್ಟು ಬೇಗ ಕೇಂದ್ರ ಸರ್ಕಾರದ 9ನೇ ಶೆಡ್ಯೂಲಲ್ಲಿ ಇದನ್ನು ಇನ್ಕ್ಲೂಡ್ ಮಾಡಿ 24% ರಿಸರ್ವೇಷನ್ ಕೊಟ್ಟರೆ ಬಹುಶಃ ಇದೆಲ್ಲಕ್ಕೂ ಪರಿಹಾರ ಸಿಗುತ್ತೆ ಅಂತ ನಾನು ಅದ್ರ ಹೇಳ್ತೀನಿ. ಎಸ್ ರಾಮು ಸರ್, HK ಪಾಟೀಲ್ ಅವರು ಹೇಳ್ತಾರೆ ಇದು ದೇಶಕ್ಕೆ ಮಾದರಿ ಆಗಬಲ್ಲದು ಅಂತೇಳಿ. ಈ ದೇಶಕ್ಕೆ ಮಾದರಿ ಅಲ್ಲ, ಇದು ಮಾರಕವಾದಂತ ತೀರ್ಮಾನ ಆಗಿದ್ರೆ ಆಯೋಗ ಯಾಕೆ ಬೇಕಾಗಿತ್ತು? ನಾಗಮೋಹನ್ ದಾಸರಿಗೆ 170 ಕೋಟಿ ಯಾಕೆ ಖರ್ಚು ಮಾಡಬೇಕಾಗಿತ್ತು? ಇವ್ರು ತೀರ್ಮಾನ ತಗೊಳ್ಳೋದಾದ್ರೆ 5 ಕಾಲು ತೀರ್ಮಾನ ತಗೊಂಡು 4.5 ಅವ್ರಿಗೆ ಕೊಡೋದಾದ್ರೆ ಅಲೆಮಾರಿಗಳಿಗೆ ಅಥವಾ ಕೊಲಂಬೋ ಜಾತಿಗೆ, ನೀವ್ಯಾಕೆ ನಾಗಮೋಹನ್ ದಾಸರ ಅವಶ್ಯಕತೆ ಏನಿತ್ತು? ನಾಗಮೋಹನ್ ದಾಸರನ್ನ ಆಯೋಗ ಯಾಕೆ ಬೇಕಾಗಿತ್ತು? ನಾಗಮೋಹನ್ ದಾಸರ ನಾಟಕ ಯಾಕಬೇಕು? ಅವ್ರು ಭಾಷಣ ಮಾಡೋವಾಗ ಹೇಳ್ತಾರೆ, ನಾನು SLC 3rd ಕ್ಲಾಸ್, PUC 3rd ಕ್ಲಾಸ್, ಡಿಗ್ರಿ 3rd ಕ್ಲಾಸ್. ಇದ್ರಲ್ಲೂ ಏನಾದ್ರಿ ನೀವು? ಆದ್ರೆ ನೀವು ನಿಮ್ಮ ಆಯೋಗಕ್ಕೆ ಏನ್ ಬೆಲೆ ಇದೆ? ಆಯೋಗದ ರಚನೆ ಮಾಡಿದ್ಮೇಲೆ ನೀವು ಅಂದಿದ್ದೇನು? ಆಯೋಗದ ಅಧ್ಯಕ್ಷರು ಹೇಳಿದ್ದೇನು? AKAD ಮೊದಲ ತೀರ್ಮಾನ ಆಗಲಿ. ಅವ್ರು ಯಾರು? ಈಗ AKADಗಳು ಎಲ್ಲ ಬಲಾಢ್ಯ ಜಾತಿಗಳು, ಮೇಲ್ಜಾತಿಗಳಲ್ಲಿರ್ತಕ್ಕಂಥವ್ರು ಸುಳ್ಳು ಜಾತಿ ಪತ್ರ ತಗೊಂಡು ಸ್ಕೂಲ್ ಸೇರ್ಸೋವಾಗ AKAD ಅಂತ ಬರ್ಸ್ಬಿಟ್ಟಿದ್ದಾರೆ. ಈಗ ಏನಾದ್ರೂ ಅವ್ರು AKAD ತೆಗೆದು ನಾನು ಒಕ್ಕಲಿಗ, ಗೌಡ, ಬ್ರಾಹ್ಮಣ, ಲಿಂಗಾಯತ, ಬಂಜಿಗ ಅಂತ ಸೇರಿಸಿದ್ರೆ ಜೈಲ್ಗೆ ಹೋಗ್ತಾರೆ. ಎಲ್ಲ ಉದ್ಯೋಗದಲ್ಲಿದ್ದಾರೆ, ಎಲ್ಲ ಸುಳ್ಳು ಜಾತಿ ಪತ್ರ ತಗೊಂಡ್ರೆ ಅವರು. ಅದ್ರದ್ದು ಕುಲಶಾಸ್ತ್ರ ಅಧ್ಯಯನ ಆಗಲಿ, ಕುಲಶಾಸ್ತ್ರ ಅಧ್ಯಯನ ಮಾಡ್ಸಪ್ಪ ಆಯೋಗದ ಅಧ್ಯಕ್ಷರೇ. ಯಾಕಾದ್ರೆ ರೆಕಮೆಂಡ್ ಮಾಡಲಿಲ್ಲ ನೀವು? ನಿಮ್ ಗಮನಕ್ಕೆ ಬರ್ಲಿಲ್ವಾ ಇದು? ಹೋರಾಟಗಾರರು ಬಂದು ನಿಮ್ಗೆ ದೂರು ಕೊಡ್ಲಿಲ್ವಾ? ಮಕ್ರಿ ದೂರು ಕೊಟ್ರು. ಆದ್ರೆ ಎಲ್ಲಿ ನೀವು ಯಾವುದಕ್ಕೆ ಆಸೆ ಬಿದ್ರಿ? ಏನಕ್ಕೆ ನೀವು ಮೈ ಮರ್ತ್ರಿ? ಅಂದ್ರೆ ಈ ಅಸ್ಪೃಶ್ಯ ಸಮಾಜ ತಲಾಂತರಗಳಿಂದ ಬಾಬಾ ಸಾಹೇಬರು ಕೊಟ್ಟಂತ ಮೀಸಲಾತಿಯನ್ನ ದುರ್ಬಳಕೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಲ್ಲ ಆಯೋಗದ ಅಧ್ಯಕ್ಷರು. ನಾನು ಆಯೋಗದ ಅಧ್ಯಕ್ಷರನ್ನ ಇವತ್ತು ನಾನು ವೈಯಕ್ತಿಕವಾಗಿ ಟೀಕೆ ಮಾಡೋಕೆ ಹೋಗ್ತಾ ಇಲ್ಲ, ಈ ಸಮಾಜನ ಹಾಳು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು ಅನ್ನೋ ಭಾವನೆ ನನಗಿದೆ. ನಾಗಮೋಹನ್ ದಾಸರು ಅವರು ತೀರ್ಮಾನ ಮಾಡಬೇಕಾಗಿತ್ತು, AKAD ಅನ್ನೋರು ಮೂಲ ಯಾರು, ಎಲ್ಲಿಂದ ಬಂದರು, ಅವ್ರಿಗೊಂದು ಕುಲ. ಇವಾಗ ನನ್ನ ತಾಲೂಕಲ್ಲಿ ನಾನು AK ಅಂತ ಬರ್ಸಿದ್ದೀನಿ. ನನಗೆ ಸೆನ್ಸಸ್ ಬಂದರು, ನಾನು AK ಅಂತ ಬರ್ಸಿದ್ದು, AK ಸಾಯಿಸಿದೆ, ಅದನ್ನು ಅಂದ್ರೆ ಕಿತ್ತಾಕ್ದೆ. ನಾನು ಮೂಲ ಜಾತಿ ವಲಯ ಅಂತ ಬರ್ಸಿದ್ದೀನಿ. ಸೊ ನಾನು ಬರ್ಸಿರೋದ್ರಿಂದ ನಾನು ಆಟೋಮೆಟಿಕ್ ಆಗಿ ನಾನು AKಯಿಂದ ದೂರ ಉಳ್ಕೊಂಡೆ. AKಯಿಂದ ದೂರ ಉಳ್ಕೊಂಡಾಗ ಈ AKADಗಳು ಬರ್ಸಿರೋರಲ್ಲ, ಈ ಪುಣ್ಯಾತ್ಮರು ಯಾರು, ಎಲ್ಲಿಂದ ಬಂದರು, ಹೇಗೆ ಬಂದರು, ಯಾವ ಥರ ನೀವು ಒಡೆ ಸೇರಿಸಿದ್ರಿ 4.25 ಲಕ್ಷ ಜನ. ಇದು ಸತ್ಯನಾ? ಇವತ್ತು ಸಂಘಟನೆಗಳಾಗಲಿ ಅಥವಾ ರಾಜಕೀಯ ಪಕ್ಷಗಳಾಗಲಿ ಅಥವಾ ಸಾಮಾಜಿಕವಾಗಿ ಯೋಚನೆ ಮಾಡ್ತಕ್ಕಂಥ ಸಾಮಾಜಿಕ ಚಿಂತಕರಾಗಲಿ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ನಾಗಮೋಹನ್ ದಾಸರ ಆ ಒಂದು ನಾಟಕನ ಬಯಲಿಗೆ ಎಳಿಲೇಬೇಕಾದ್ರು. ಈಗ ಇಲ್ಲಾಂದ್ರೆ 170 ಕೋಟಿ ಹಣ ಏನು ಖರ್ಚಾಗಿದೆ, ಯಾರು ಕೊಡ್ತಾರ? ನಾಗಮೋಹನ್ ದಾಸರಿಗೆ ಕೊಟ್ಟಿರೋ ದುಡ್ಡನ್ನ, ಖರ್ಚು ಮಾಡೋ ದುಡ್ಡನ್ನ, ಇದ್ರ ಬಗ್ಗೆ ಪ್ರಸ್ತಾಪನ ಆಗಬೇಕು. ಆಮೇಲೆ ಇವತ್ತು ಅಲೆಮಾರಿಗಳು ನಿಜವಾಗ್ಲೂ ನಾಗರಾಜ್ ಅವರು ಹೇಳಿದ್ದು ಸರಿಯಾಗಿದೆ. ಅಲೆಮಾರಿಗಳು ನಿಜವಾಗ್ಲೂ ಅಸ್ಪೃಶ್ಯರವರು. ಅವ್ರು ಒಂದು ನೆಲೆ ಇಲ್ಲ, ಒಂದು ಊರಲ್ಲಿ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಇಲ್ಲ. ಅವರು ಎಷ್ಟೋ ಜನಕ್ಕೆ ವೋಟರ್ ಲಿಸ್ಟಲ್ಲಿ ಹೆಸರಿಲ್ಲ. ಅವ್ರಿಗೆ 1% ಕೊಟ್ಟಿದ್ರೆ ನಿಮ್ಮ ಅಪ್ಪನ ಅದು ಹೇಳ್ಬಾರ್ದು. ಏನು ನಿಮ್ಗೆ ಗಂಟು ಹೋಗ್ತಾ ಇತ್ತು? ಅಲ್ಲಿ ನಮಗೆ ಹಾಕ್ರಂದ್ರೆ ಹಂಗಿದೆ, ನಮ್ಗೆ ನೋವು ಹಂಗಿದೆ. ಆ ನೋವಿನಲ್ಲಿ ನಮ್ಮ ಭಾಷೆಗಳು, ನಾವು ಹಳ್ಳಿ ಭಾಷೆ ಗ್ರಾಮಾಂತರ ಬಂದು ಬರ್ತೀವಿ, ಅದು ಬಳಸಬೇಕಾಗ್ತದೆ. ಅದರ ಸರ್ಕಾರನು ಇವತ್ತೇನಾಯಿತು, ಸರ್ಕಾರ ಉಳ್ಕೋಬೇಕು. ಸರ್ಕಾರ ಉಳ್ಕೊಳ್ಳೋ ದೃಷ್ಟಿಯಿಂದ ಅವ್ರು ಏನು ಮಾಡ್ತಾ ಇದ್ದಾರೆ, 5 ಕಾಲು 4.5 ಅಲ್ಲಿಗೆ 5 ಕಾಲನ್ನು 6 ಅನ್ನೋ ಜಾಗದಲ್ಲಿ 5 ಕಾಲು ತೋರಿಸ್ಬಿಟ್ಟು ಮೂತಿಗೆ ಬೆಣ್ಣೆ ಸೋರಿಸ್ಬಿಟ್ರ ಸರ್ಕಾರ. ಸಿದ್ದರಾಮಯ್ಯನವರೇ, ಈ ನಾಟಕ ಬೇಡ, ಈ ಡ್ರಾಮಾಗಳು ಬೇಡ.
ನೀವು ಮುಖ್ಯಮಂತ್ರಿಗಳು, ನಿಮಗೆ ವಿವೇಚನಾ ಕೋಟ ಇದೆ, ನಿಮಗೆ ತೀರ್ಮಾನ ಇನ್ನೂ ಒಂದು ವಾರದಲ್ಲಿ ತೀರ್ಮಾನ ತಗೋಬೋದು. ಆ 4,70,000 ಜನಕ್ಕೆ ಕುಲಶಾಸ್ತ್ರ ಅಧ್ಯಯನದ ಪ್ರಕಾರವಾಗಿ ಅವ್ರ ಮೂಲ ಜಾತಿಗಳು ಯಾವುದಂತ ಪತ್ತೆ ಹಚ್ಚಕ್ಕೆ ಎಷ್ಟೊತ್ತು ಬೇಕು? 3 ದಿನದಲ್ಲಿ ಸೆನ್ಸಸ್ ಮಾಡ್ಬೋದು. ಅವ್ರು ಯಾರತ್ತ ಗೊತ್ತಿದೆ, ಅವ್ರು ಬರ್ಸಿರೋರನ್ನ ಅವ್ರ ಮನೆಗಳಿಗೆ ಹೋಗಿ ಅವ್ರ ಅಪ್ಪ ಯಾರು, ಅವ್ರ ಅಮ್ಮ ಯಾರು, ವಂಶವೃಕ್ಷ ಹುಡುಕ್ಲಿ, ಯಾರ್ಯಾರು ಯಾವ ಜಾತಿಯಲ್ಲಿ ಇದ್ದಾರಂತ. ಇದನ್ನು ಪತ್ತೆ ಹಚ್ಚೋದೇ ದೊಡ್ಡ ಕೆಲಸ ಅಲ್ಲ, ಇದು ವಾಸ್ತವ ಸತ್ಯ. ನಾನು BJP ವಕ್ತಾರನಾಗಿ ಮಾತಾಡ್ತಾ ಇಲ್ಲ. ಸಾಮಾಜಿಕ ಕಳಕಳಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಷ ಕುಡಿದು ನಮಗೆ ಕೊಟ್ಟ ಅಮೃತನ ನೀವು ಈ ಥರ ದುರ್ಬಳಕೆ ಮಾಡಿ ಜನರಿಗೆ ಯಾಕೆ ಮಂಡಿಸ್ತಾ ಇದ್ದೀರಿ? ಇವತ್ತು ಜನ ಹೋರಾಟಕ್ಕೆ ಬೀದಿ ಇಳಿದು ಹಳ್ಳಿಯಿಂದ ಜನ ಬಂದರು ಹೋರಾಟಕ್ಕೆ. ಒಲೆಯರಿಗೆ 5% ಅಂತೆ, ಮಾದಿಗರಿಗೆ 6% ಅಂತೆ, ನಮ್ಗೆ ಅನ್ಯಾಯ ಆಗಿಬಿಡಿದೆ ಅಂತ ಒಲೆಯರು ಮಾದಿಗರು ಅಣ್ತಮ್ಮಂದ್ರ ಥರ ಊರುಗಳಲ್ಲಿದ್ದರು. ಅವ್ರಿಗೆ ಬೆಂಕಿ ಹಚ್ಚಿದ್ರಿ. ಆಮೇಲೆ ಇವತ್ತಿನ ತೀರ್ಮಾನ ಏನಾಯಿತು? ಇವತ್ತು ಸುಪ್ರೀಂ ಕೋರ್ಟಲ್ಲಿ ಗವಾಯಿಯವರು, ಮುಖ್ಯ ನ್ಯಾಯಮೂರ್ತಿಗಳು, ಅವ್ರೇನು ಹೇಳಿದ್ರು? ಎರೆ ಪತ್ರ ಅಳವಡಿಸಿ. ಯಾರು ಬಡವನಿದ್ದಾನೆ, IAS, IPS, IRS, IFS, ಡಾಕ್ಟರ್ಗಳು, MLAಗಳು, MP ಗಳು, ಅವ್ರನ್ನ ದೂರ ಇಡ್ರಿ. ಸುಪ್ರೀಂ ಕೋರ್ಟ್ ಹೇಳಿರೋದು, ನಾನು ಹೇಳ್ತಾ ಇರೋದಲ್ಲ, ನಮ್ಮ BJP ಪಕ್ಷ ಹೇಳಿರೋದಲ್ಲ, ಕಾಂಗ್ರೆಸ್ ಹೇಳಿರೋದಲ್ಲ, ಅವ್ರು ಹೇಳಿರೋದು. ಈಗ ಯಾರು ನಿಜವಾದ ಚಪ್ಪಲಿ ಉಳಿತಾವನೆ, ನಿಜವಾದ ಸಂಕಷ್ಟದಲ್ಲಿ ಹೊಟ್ಟೆಗೆ ಅನ್ನ ತಿನ್ನಕ್ಕಾಗದೆ ಉಪವಾಸ ಮಲ್ಗ್ತಾ ಇದ್ದಾನೆ, ಮಲ್ಕೊಳಕ್ಕೆ ಜಾಗ ಇಲ್ದಾಗ. ನಾನು ಒಂದು ಕಾಲದಲ್ಲಿ ಚಿಕ್ಕ ಹುಡುಗರಿದ್ದಾಗ ನಮ್ಮ ಮಲ್ಕೊಳಕ್ಕೆ ನಮ್ಮ ಮನೇಲಿ ಜಾಗ ಇರಲಿಲ್ಲ, ಚಿಕ್ಕ ಮನೆ. ನಮ್ಮಮ್ಮ ಗೋಣಿಚೀಲ ಕೊಡೋಳು, ಗೋಣಿಚೀಲದ ಒಳಗಡೆ ಹೋಗಿ ಇಡೀ ದೇಹ ತುರ್ಕಿ ಮುಖ ಹಚ್ಚಿಟ್ಕೊಂಡು ಮಲ್ಗ್ತಾ ಇದ್ದೆ. ಆ ದಿನಗಳು ನಮ್ಗೆ ಇದು. ಇವತ್ತು ನಾನು ಸ್ವಲ್ಪ ಅಪ್ಗ್ರೇಡ್ ಆಗಿದ್ದೀನಿ, ನನಗೆ ಮೀಸಲಾತಿ ಬೇಡ ಹಂಗಂತ ಈ ಸಮಾಜಕ್ಕೆ ಬೇಡ ಅಂತ ನಾನು ಹೇಳಲ್ಲ. ಯಾರು ಅದರ ಜಿನೇನಿಟಿ ಇದೆ ಅವ್ರಿಗೆ ಸಿಗಲಿ. ಈ ಯೋಚನೆಗಳನ್ನು ಮಾಡಬೇಕಾದಂಥ ಸರ್ಕಾರ ಇವತ್ತು ಮೀಸಲಾತಿ ಉದ್ಯೋಗ ಮತ್ತು ಶಿಕ್ಷಣಕ್ಕೆ ಮಾತ್ರ ಇವತ್ತು ವರ್ಗೀಕರಣ ಮಾಡಿದ್ದಾರೆ. ರಾಜಕೀಯ ವರ್ಗೀಕರಣ ಮಾಡಿ, ನಮ್ಮ ಡಿಮ್ಯಾಂಡ್ ಇರಬೇಕಾಗಿತ್ತು ಇತ್ತಲ್ಲ ಇದು. ರಾಜಕೀಯವಾಗಿ ಮೀಸಲಾತಿ ವರ್ಗೀಕರಣ ಆಗಬೇಕು. ಯಾಕೆ ರಾಜಕೀಯವಾಗಿ ಮೀಸಲಾತಿ ವರ್ಗೀಕರಣ ಆಗಬೇಕು? ಇವತ್ತು 36 MLAಗಳು, ಉದಾಹರಣೆಗೆ ಹೇಳ್ತೀನಿ, 36 MLAಗಳು ಎಸ್ಸಿಗಳಿದ್ದಾರೆ. ಎಸ್ಸಿಗಳು 36 MLAಗಳಲ್ಲಿ 22 MLAಗಳು ಟಚಬಲ್ಸ್ ಇದ್ದಾರೆ. ಯಾಕೆ? ಇವಾಗ 5 ಕಾಲ ಕೊಟ್ಟಿದ್ರಲ್ವಾ? ಅದೇ ಪ್ರಕಾರವಾಗಿ ಅದನ್ನು ಡಿವೈಡ್ ಮಾಡಿ, ಅಷ್ಟು MLAಗಳು ಅವ್ರು ಕೊಡಿ, ಜಿಲ್ಲಾ ಪಂಚಾಯತಿ ಕೊಡಿ, ತಾಲೂಕ್ ಪಂಚಾಯತಿ ಕೊಡಿ, ಗ್ರಾಮ ಪಂಚಾಯತಿ ಕೊಡಿ, BBMP ಕೊಡಿ, GBA ಕೊಡಿ. ಎಲ್ಲ ಎಲೆಕ್ಷನ್ಗಳಲ್ಲಿ ನಡೀತಕ್ಕಂಥ ಎಲೆಕ್ಷನ್ಗಳಲ್ಲೂ ಸಮವಾದ ಹಂಚಿಕೆ, ರಾಜಕೀಯ ಮೀಸಲಾತಿನೂ ಬದಲಾವಣೆ ಆಗಲಿ. ಇಲ್ಲದೆ ಹೋದರೆ ಈ ಸಮಾಜಕ್ಕೆ ಆ ಒಂದು ಬಾಬಾ ಸಾಹೇಬರು ಅವರು ಏನು ಕನಸು ಕಂಡಿದ್ರು ಆ ಕನಸನ್ನು ನುಚ್ಚುನೂರು ಮಾಡೋ ಕೆಲಸ ಇವತ್ತು ಆಯೋಗದ ಹೆಸರಿನಲ್ಲಿ ಸರ್ಕಾರ ತಗೊಂಡಿದ್ದ ತೀರ್ಮಾನ. ಮಾತಾಡೋಣ. ಈ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಿರುವಂಥ ಮಹತ್ವದ ನಿರ್ಧಾರ ಆದ ನಂತರ ಆರಕ್ಷಕ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಜಾತಿಯ ಬಗ್ಗೆ ಕ್ಯಾಬಿನೆಟ್ ಡಿಸಿಷನ್ ಎಲ್ಲ ಮಾಡಿರೋದು ಹೊರಬಿದ್ದಿದೆ. ನನಗನ್ಸುತ್ತೆ ಸಿದ್ದರಾಮಯ್ಯ ಇಸ್ ಫೇಲ್. ಈ ಒಳ ಮೀಸಲಾತಿಯನ್ನು ಹಂಚಿಕೆ ಮಾಡೋದರಲ್ಲಿ ಫೇಲ್ ಆಗಿದೆ. ಒಂದು ರೀತಿ ಇಡೀ ರಾಜ್ಯದಲ್ಲಿ ಜನ್ಜಿ ಸ್ಟೂಡೆಂಟ್ಸ್ ಹೋರಾಟ, ಉದ್ಯೋಗಕ್ಕಾಗಿ ಹೋರಾಟ, ಅದರ ಒತ್ತಡ ಜಾಸ್ತಿ ಇದೆ. ಇನ್ನೊಂದು ಕಡೆ ಒಳ ಮೀಸಲಾತಿಗೋಸ್ಕರ ನಡೀತಾ ಇರೋವಂಥ ದೊಡ್ಡ ಹೋರಾಟ, ಎಸ್ಸಿಗಳಲ್ಲಿ ನಡೀತಾ ಇರುವಂಥ ದೊಡ್ಡ ಹೋರಾಟ. ಇವೆರಡರಿಂದನೂ ತಪ್ಪಿಸ್ಕೊಳ್ಳೋಕ್ಕೆ ಇವರು ಈ ನಾಟಕವನ್ನು ಆಡ್ತಾ ಇದ್ದಾರೆ. ಹಿಂದೆ BJP ಸರ್ಕಾರ ಇದ್ದಾಗ 17% ನಾವು ಕೊಟ್ಟಿದ್ವಿ. ಸರ್ಕಾರದ ಕರ್ತವ್ಯ ಏನು? ಮಾನ್ಯ ಗೌರವಾನ್ವಿತ ನ್ಯಾಯಾಲಯನ ಕನ್ವಿನ್ಸ್ ಮಾಡಬೇಕಾಯ್ತು, ಯಾಕೆ ನಾವು ಜಾಸ್ತಿ ಮಾಡಿದ್ರಿ ಅಂತ ಕನ್ವಿನ್ಸ್ ಮಾಡಬೇಕಾಗಿತ್ತು. ಅದು ಬಿಟ್ಬಿಟ್ಟು ಇಲ್ಲಿ ಸ್ಟ್ರೈಕ್ ನಡೀತಾ ಇದೆಯಲ್ಲ, ಈ ಸ್ಟ್ರೈಕು, ಈ ಕಡೆ ಒಳ ಮೀಸಲಾತಿಯ ಅವರ ಒತ್ತಡ, ರಾಜಕೀಯದ ಗೊಂದಲಗಳು, ಇದರ ಮಧ್ಯೆ ಎಸ್ಕೇಪ್ ಆಗುವಂಥ ಒಂದು ಸೂತ್ರವನ್ನು ಕೊಟ್ಟಿದ್ದಾರೆ. ಎಸ್ಕೇಪ್ ಸೂತ್ರ. ಇದರಿಂದ SC STಗಳಿಗೆ ನಿಜವಾದಂಥ ನ್ಯಾಯವನ್ನು ಕೊಟ್ಟಿಲ್ಲ. ಎಸ್ಕೇಪ್ ಆಗುವಂಥ ಒಂದು ಸಿದ್ದರಾಮಯ್ಯ. ಈ ತೀರ್ಮಾನ ಇದೆ, ಎಸ್ಕೇಪ್ ಸಿದ್ದರಾಮಯ್ಯ, ಯಾರಿಗೂ ಬೆನಿಫಿಟ್ ಆಗದೆ ಇರುವಂಥ ಒಂದು ಫಾರ್ಮುಲಾ ಇದು. ಪೂರ್ತಿ ಡೀಟೇಲ್ ಬಂದಮೇಲೆ ಇನ್ನಷ್ಟು ರಿಯಾಕ್ಷನ್ಸನ್ನು ನಾವು ಮಾಡ್ತೀವಿ. ಸರ್, 5 ಕಾಲು ಎಡ, 5 ಕಾಲು ಬಲ ಮತ್ತು ಉಳಿದದ್ದು 4.5 ಬೋವಿ, ಲಮಾಣಿ, ಪರಮಾತ್ಮರಕ್ಷ ಸಮುದಾಯ ಕ್ಷೇತ್ರ. ಸೊ ಹೀಗಾಗಿ ಇದು ಯಾವ ರೀತಿಯಾಗಿ ನೋಡ್ತಾರೆ? ಇದನ್ನ BJP ಯಾವ ರೀತಿಯಾಗಿ ನಾವು ಮಾಡಿದ್ರಲ್ಲ, BJP ಆಲ್ರೆಡಿ 17% ನಾವು ಕೊಟ್ಟಿದ್ರಿ, 15% ಯಾಕೆ ಇಳಿಸ್ತೀರಿ? ಈಗ ಅದನ್ನು ನೀವು ಚಾಲೆಂಜ್ ಮಾಡಬೇಕಾಯ್ತು ಕೋರ್ಟಲ್ಲಿ. ಅದು ಬಿಟ್ಬಿಟ್ಟು ನೀವು ಕಡಿಮೆ ಮಾಡಿದ್ರೆ ಅದರಿಂದ ಉಪಯೋಗ ಏನಾಗುತ್ತೆ? ಎಲ್ಲ ರಿಸರ್ವೇಷನ್ ಇರುವಂಥವ್ರಿಗೆ ಕಡಿಮೆ ಬರ್ತಾ ಇದೆ, ಎಲ್ಲರಿಗೂ ಕಡಿಮೆ ಆಗ್ತಾ ಇದೆ. ಅವರ ವಿದ್ಯಾಭ್ಯಾಸಕ್ಕೆ, SC STಗಳಿಗೆ, ಅವರ ಉದ್ಯೋಗಕ್ಕೆ ಕೊಟ್ಟು ಬರ್ತಾ ಇದೆ. ಇಲ್ಲಿ ಸಿದ್ದರಾಮಯ್ಯನವ್ರಿಗೆ ನಾವು ಮಾಡಿಲ್ಲ ಅಂತ ಹೇಳಿದ್ರೆ ಜಂಜಿ ಉದ್ಯೋಗದ ಗಲಾಟೆ ಏನು ನಡೀತಾ ಇದೆ ಅವ್ರ ಕಾಟ. ಇಲ್ಲಾಂದರೆ ಈ ಒಳ ಮೀಸಲಾತಿಯ ಒಂದು ಹೋರಾಟ, ಇದರ ಮಧ್ಯೆ ಸಿದ್ದರಾಮಯ್ಯನವರು ಎಸ್ಕೇಪ್ ಆಗುವಂಥ ಒಂದು ಸೂತ್ರವನ್ನು ತಗೊಂಡು ಎಸ್ಕೇಪ್ ಆಗುತ್ತೆ. ನಾರಾಯಣ ಸ್ವಾಮಿ ಸರ್.
ನಾಯಕರು ಹೇಳ್ತಾ ಇದ್ರು ನಾವು ಮಾಡಿದ್ದೀವಿ 17%, ಯಾಕೆ ಇವರು 15%? 17% ಮಾಡಿದ್ರಿ ಕರ್ನಾಟಕದಲ್ಲಿ, ಬಟ್ ಅದು ಇಂಪ್ಲಿಮೆಂಟ್ ಆಗೋಕ್ಕೆ ಸಾಧ್ಯ ಇದೆ. ಪಾರ್ಲಿಮೆಂಟಲ್ಲಿ ಆಗಿ ಬರಬೇಕಲ್ಲ, 9th ಶೆಡ್ಯೂಲಲ್ಲಿ ಆ್ಯಡ್ ಆಗಬೇಕಲ್ಲ. ಬಹುಶಃ ಒಂದು ವೇಳೆ ಅವ್ರು ಏನಾದರೂ 17% ಮಾಡಿ ಆ ದಿನದಲ್ಲೇ 9th ಶೆಡ್ಯೂಲ್ ಇನ್ಕ್ಲೂಡ್ ಮಾಡಿದರೆ ಇಲ್ಲಿ ಈ ಸರ್ಕಾರ ನಾಗಮೋಹನ್ ದಾಸ್ ಕಮಿಷನ್ ಮಾಡೋಂಥ ಅವಶ್ಯಕತೆನೇ ಇರಲಿಲ್ಲ. ಅವ್ರೇನು ಮಾಡ್ದಂಗೆ ಮಾಡಿದಿರ ಹಾಗೆ ಬಿಟ್ಟರು. ಈಗ ಅದು ಈ ಸರ್ಕಾರ ಒಂದು ಕಮಿಷನ್ ಮಾಡಿದು, ಈ ಸರ್ಕಾರ ಕಮಿಷನ್ ಸರ್ವೆ ಪ್ರಕಾರ ಪಾಪ್ಯುಲೇಷನ್ ವೈಸ್ ತೊಗೊಂಡು ಒಂದು ತೀರ್ಮಾನಕ್ಕೆ ಬಂದಿದೆ, ಕೊಡ್ತಾ ಇದೆ. ಬಟ್ ಇದು 17% ಇವತ್ತು ನಾನು ಈ ವೇದಿಕೆ ಮುಖಾಂತರ ಮತ್ತೆ ನಾನು ಮನವಿ ಮಾಡ್ಕೊತೀನಿ ಅಪೋಸಿಷನ್ ಪಾರ್ಟಿ ಲೀಡರ್ ಮಾತಾಡೋದಕ್ಕೆ, ತಾವು ದಯವಿಟ್ಟು 9th ಶೆಡ್ಯೂಲ್ ಪಾರ್ಲಿಮೆಂಟಲ್ಲಿ ಸೇರಿಸಿ ಇದು ಅನುಕೂಲ ಮಾಡಿಕೊಟ್ಟು ಕರ್ನಾಟಕಕ್ಕೆ. ಬಟ್ ಕರ್ನಾಟಕದಲ್ಲಿ ಏನು ಮಾಡಿ ಈ ಸರ್ಕಾರಕ್ಕೆ ಬದ್ಧತೆ ಇರಲಿಲ್ವಾ? ಒಂದು ನಿಮಿಷ ಅಲ್ಲಲ್ಲ, ಈ ಸರ್ಕಾರಕ್ಕೆ ಬದ್ಧತೆ ಇರಲಿಲ್ವಾ? ಪಾರ್ಲಿಮೆಂಟ್ ಅಲ್ಲಿ ಅಮೆಂಡ್ ಆಗ್ಬೇಕು ಅನ್ನೋದು ಪದ್ಧತಿ ಇಲ್ದೇನೆ ಯಾಕೆ ನಾಗಮೋಹನ್ ದಾಸ್ ತಂದಿಟ್ರು ಇಲ್ಲಿ? ನಾಗಮೋಹನ್ ದಾಸ್ ಆಯೋಗಕ್ಕೆ 170 ಕೋಟಿ ಯಾಕೆ ಖರ್ಚು ಮಾಡಬೇಕು? ಯಾರು ದುಡ್ಡು ಅದು? ನೋಡಿ, ಅಲ್ಲಲ್ಲ, ಯಾರು ದುಡ್ಡು? ಬಿಜೆಪಿ ಸರ್ಕಾರಕ್ಕೆ ವಿರೋಧ ಪಕ್ಷ ನಾಯಕರಿಗೆ ಗೊತ್ತಿರ್ಲಿಲ್ವಾ ಮಾಡ್ಬೇಕಾಗಿತ್ತು? ಇದು ಆಗಲ್ಲ ಅಂತ ಗೊತ್ತಿದ್ರು ಯಾಕೆ ನಾಟಕ ಆಡಿದ್ರಿ? ಈ ನಾಟಕದ ಕಥೆ ಯಾಕೆ ನಿಮ್ಗೆ ಕಾಂಗ್ರೆಸ್ ಅವ್ರಿಗೆ? ಅಲ್ಲ ಹಂಗಲ್ಲ, ಈಗ ನೀವು ಮಾತಾಡೋದು ಇಲ್ಲಿ ನಾರಾಯಣ ಸ್ವಾಮಿ ನನ್ನ ಅವಕಾಶ ಕೊಡ್ತೀವಿ, ಇಬ್ರು ಅಣ್ಣ ತಮ್ಮಂದ್ರೆ ಕೂತ್ರು ಯಾರು ಬೇರೆಯವರಲ್ಲ. ಇದು ರಾಜಕೀಯ ಸಭೆ ಅನ್ನೋಲ್ಲ, ರಾಜಕೀಯ ಡಿಬೇಟ್ ಅಲ್ಲ. ಅಲ್ಲಲ್ಲ, ನೀವು ಹೇಳುವಾಗ ವಾಸ್ತವ ಹೇಳಿ. ಆಗಲ್ಲ ಅಂತ ಗೊತ್ತಿದ್ರೆ ಯಾಕೆ ಆಯೋಗ ರಚನೆ ಮಾಡಿದ್ರು? ಯಾಕೆ ನಾಗಮೋಹನ್ ದಾಸ್ ತಂದಿಟ್ರು ಮಧ್ಯದಲ್ಲಿ? ಬಿಜೆಪಿ ಅವರು ಇಂಥ ವಿಷಯ ಬಹಳ ಚೆನ್ನಾಗಿ ಮಾತಾಡ್ತಾರೆ. ಅದು ಬಿಜೆಪಿ ನಮ್ಮ ಹೊಟ್ಟೆಯ ಆಕ್ರಂದನ, ನಮ್ಮ ಕರಳು ಕಿವುಚ್ತಾ ಇದೆ, ನೋವಾಗ್ತಾ ಇದೆ. ಬಾಬಾ ಸಾಹೇಬರು ಎಷ್ಟು ಬಾಧೆ ಬಿದ್ದು ಮಾಡ್ಬೇಕಂತೇಳಿ ಈ ಆಯೋಗ ಮಾಡಿರೋದು. ಈಗ ಈ ಆಯೋಗ ಮಾಡಿರೋದು ಅದಲ್ಲ, ಆಕ್ರಂದನ ಲೂಟಿ ಮಾಡ್ಕೊಳ್ಳಕ್ಕೆ 170 ಕೋಟಿನಲ್ಲಿ ಯಾರು ಮಾಡಿದ್ರು? ಈ ದೇಶದ ಇದ್ದಾರೆ ಅವರು, ಈ ದೇಶದ ಎಷ್ಟು ರಾಜ್ಯಗಳಲ್ಲಿ ಅಧಿಕಾರ ಇದ್ದಾರೆ ಅವರು. ಸುಪ್ರೀಂ ಕೋರ್ಟಲ್ಲಿ ಜಡ್ಜ್ಮೆಂಟ್ ಆಯ್ತು, ಎಷ್ಟು ತಿಂಗಳಾಯ್ತು? ಯಾಕೆ ಒಂದು ರಾಜ್ಯದಲ್ಲಿ ಅವ್ರು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ? ಒಂದು ರಾಜ್ಯನ ಅಳವಡಿಸಿ ಕೊಡಿ ನೋಡಿ. ನೀವು ನಿಮ್ಮ ಸರ್ಕಾರ ಇದೆ, ಕಾಂಗ್ರೆಸ್ ಬಹುಮತ ಇದೆ, 140 ರಾಜ್ಯಗಳಲ್ಲಿ ನಿಮ್ಗೆ ಯಾವುದೇ ತೊಂದರೆ ಇಲ್ಲ, ಯಾಕೆ ಮಾಡಿ? ಮೊದಲ ತೆಲಂಗಾಣದಲ್ಲಿ ಮಾಡಿದೆ, ಈಗ ಕರ್ನಾಟಕದಲ್ಲಿ ಮಾಡ್ತಾ ಇದೆ. ಇದು ನಾಟಕನ? ಈ ಒಂದು ರಾಜ್ಯ ಮಾಡಿ, ಇಡೀ ಸಮಾಜಕ್ಕೆ ನಿಮಗಿಂತ ಚೆನ್ನಾಗಿ ಮಾಡಿದ್ದೀವಿ ಅಂತ ಹೇಳಿ ಅವಾಗ ನಿಮ್ಮ ಮಾತನ್ನ ಒಪ್ಕೊಂತಾರೆ. ನೀವು ಮಾಡಿದಿರ ಎಲ್ಲಾದ್ರಲ್ಲೂ ಮಾಡ್ತಾ ಇರೋದ್ರ ಮೊಸರಲ್ಲಿ ಕಲ್ಲು ಹುಡ್ಕೋಕ್ ಹೋಗ್ಬೇಡಿ. ಮಾಡ್ತಾ ಇದೆ, ಏನಾದ್ರೂ ನ್ಯೂನ್ಯತೆಗಳಿದೆ ಮುಂದಿನ ದಿನಗಳಲ್ಲಿ ಸರ್ ಮಾಡ್ಕೊಳ್ಳುತ್ತೆ ಗೊತ್ತಾ? ಕರ್ನಾಟಕ ರಾಜ್ಯದಲ್ಲಿ ಆ ಸಮಾಜಗಳಿಗೆ ಯಾವುದೇ ರೀತಿ ಅನ್ಯಾಯ ಆಗೋದಿಲ್ಲ. ಅನ್ಯಾಯ ಆಗದಿದ್ದಂಗೆ ಕಾಂಗ್ರೆಸ್ ಪಕ್ಷ ನೋಡ್ಕೊಳ್ಳುತ್ತೆ, ಅದನ್ನು ಮಾಡುತ್ತೆ ಮುಂದಿನ ದಿನಗಳಲ್ಲಿ. ಅದರಲ್ಲೇ ನನ್ನ ಈಗ ನಿಮ್ಮ ಜವಾಬ್ದಾರಿ, ಬಿಜೆಪಿ ಜವಾಬ್ದಾರಿ ಏನು? ಕರ್ನಾಟಕದಲ್ಲಿ ಮಾತಾಡುವಂತವ್ರು ಇನ್ಕ್ಲೂಡಿಂಗ್ ಅಪೋಸಿಷನ್ ಪಾರ್ಟಿ ಲೀಡರ್ ಅಶೋಕ್ ಸಾಹೇಬ್ರಿಗೆ ನೀವು 9th ಶೆಡ್ಯೂಲ್ ಸೇರಿಸ್ಕೊಡಿ. ಕೊಟ್ಟ ಮೇಲೆ ನೋಡಿ ಈ ಸಮಾಜ ಎಷ್ಟು ಅಭಿವೃದ್ಧಿ ಹೊಂದತ್ತಾರೆ, ಈ ಸರ್ಕಾರ ಏನು ಅಭಿವೃದ್ಧಿ ಪಥದಲ್ಲಿ ಕರ್ಕೊಂಡು ಹೋಗ್ತದೆ ಅಂತ. ತಮ್ಮ ಜವಾಬ್ದಾರಿ ತಾವು ನಿರ್ವಹಿಸಿ 9th ಶೆಡ್ಯೂಲ್ ಅಲ್ಲಿ ಮಾಡ್ಕೊಡಿ, ಕೇಂದ್ರ ಸರ್ಕಾರ ಅಪ್ರೂವ್ ಮಾಡ್ಕೊಡಿ. ಕರ್ನಾಟಕದಲ್ಲಿ ಈ ಸಕ್ಸಸ್ಫುಲ್ ಆಗುತ್ತೆ, ಈ ಜಾತಿಗಳಿಗೆ, ಈ ಸಮುದಾಯಗಳಿಗೆ ಅನುಕೂಲ ಆಗುತ್ತೆ, ಅವ್ರ ಅಭಿವೃದ್ಧಿ ಪಥದಲ್ಲಿ ಸಾಕ್ತಾರೆ. ನಂದು ಒಂದೇ ಒಂದು ಪ್ರಶ್ನೆ ಕಾಂಗ್ರೆಸ್ ವಕ್ತಾರರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದು, ಈಗ AKAD ಅಂತ 4.25 ಲಕ್ಷ ಜನ ಬರ್ದವ್ರಲ್ಲ, ಅವ್ರ ಮೇಲೆ ತನಿಖೆಗೆ ಆದೇಶ ಕೊಡಿ. ನಾಟಕ ಬೇಡ, ತನಿಖೆಗೆ ಆದೇಶ ಕೊಡಿ. 4 ದಿನದಲ್ಲಿ ತನಿಖೆ ಮಾಡಿ ವರದಿ ಕೊಡಬಹುದು. ನೋಡಿ, ಯಾರು ಮೋಸಕ್ಕೆ ಈ ವಿಷಯದಲ್ಲಿ ನಾನು ಕೂಡ ಬಿಜೆಪಿ ವಕ್ತಾರರ ಜೊತೆಲಿದ್ದೀನಿ. ಅವ್ರು ಏನ್ ಹೇಳಿದ್ರಂದ್ರೆ, ಅಲಿಗೇಷನ್ ಏನ್ ಮಾಡಿದ್ರಂದ್ರೆ, ಇದು ಡೂಪ್ಲಿಕೇಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಟ್ಟು ಈ ರಾಜ್ಯದಲ್ಲಿ ಮಿಸ್ಯೂಸ್ ಮಾಡ್ಕೊಂಡು ಅವ್ರಿಗೆ ಹೋಗ್ತಾ ಇರೋಂಥ ಅನುಕೂಲಗಳನ್ನ ಇವ್ರು ಪಡೆದಿದ್ದಾರೆ. ಅವರೇ ಇವರು ಅನ್ನೋದನ್ನ ಅವರು ಸ್ಟ್ರೈಟ್ ಆಗಿ ಆರೋಪ ಮಾಡೋದನ್ನ ನಾನು ಆಸ್ ಎ ಕಾಂಗ್ರೆಸ್ ಪಾರ್ಟಿ ಸ್ಪೋಕ್ಸ್ ಪರ್ಸನ್ ನಾನು ಹೇಳ್ತಾ ಇದ್ದೀನಿ. ಒಂದು ವೇಳೆ ಆಗಿದ್ರೆ ನಿಜವಾಗ್ಲೂ ಅದು ತನಿಖೆ ಆಗಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು. ಆ ಪರಿಧಿ ಏನು 4 ಲಕ್ಷ ಚಿಲ್ಲರೆ ಇದ್ದಾರೆ ಅದನ್ನ ಆಚೆ ಬರಬೇಕು. ಆ ಬಂದಿರತಕ್ಕಂಥ ಜಿನೇನಾಗಿರೋರು ಯಾರು ಲೆಫ್ಟ್ ಸೇರ್ಬೇಕು, ರೈಟ್ ಸೇರ್ಬೇಕು, ಯಾರು ಮೋಸ ಮಾಡಿ ಅವರ ಅದನ್ನ ಕಿತ್ಕೊಂಡಿದ್ರೆ ಅಂತವನಿಗೆ ಶಿಕ್ಷೆ ಆಗಬೇಕು, ಅಂತವ್ರು ಜೈಲ್ಗೆ ಹೋಗ್ಬೇಕು. ಆ ವಿಷಯದಲ್ಲಿ ಬಿಜೆಪಿ ಬಹುಶಃ ತೀರ್ಮಾನ ಆದ ತಕ್ಷಣ ಅದಾಗುತ್ತೆ. ಅದನ್ನ ನಮ್ಮದೇ ಆದಂತ ಸರ್ಕಲ್, ನಮ್ಮದೇ ಆದಂತ ಚಾನಲ್ ನಾವು ಕೂಡ ನಮ್ಮ ಸರ್ಕಾರದ ಮೇಲೆ ಒತ್ತಡ ತಂದು ಅದಾಗೋ ರೀತಿ ನೋಡ್ಕೊಳ್ತೀವಿ. ಅದ್ರಲ್ಲಿ ಏನು ಅನುಮಾನ ಬೇಡ. ಮೋಸ ಮಾಡೋನಿಗೆ ಶಿಕ್ಷೆ ಆಗಬೇಕು. ಇವರು ಅನ್ನ ಕಿತ್ಕೊಂಡ್ರವನಿಗೆ ಎಲ್ಲಿ ಕೂಡ ಅವನು ಉದ್ಧಾರ ಆಗೋದಿಲ್ಲ, ಅವನಿಗೆ ಶಿಕ್ಷೆ ಆಗಬೇಕು. ಅದನ್ನ ಈ ಸರ್ಕಾರ ಮಾಡುತ್ತೆ. ಈ ವೇದಿಕೆ ಮುಖಾಂತರ ನಾನು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸರ್ಕಾರಕ್ಕೆ, ಒಂದು ವೇಳೆ ಬಿಜೆಪಿ ವಕ್ತಾರರು ಹೇಳಿದ್ದು ನಿಜವೇ ಆಗಿದ್ರೆ ನಿಜವಾಗ್ಲೂ ಆದಷ್ಟು ಬೇಗ ಇದನ್ನ ಎನ್ಕ್ವೈರಿ ಮಾಡಿ ಅವ್ರಿಗೆ ಶಿಕ್ಷೆ ಕೊಡಿ. ಯಾರಿಗೆ ನ್ಯಾಯ ಸಲ್ಲಬೇಕು ಅವ್ರು ಸಲ್ಲಂಗ್ ಮಾಡಿ. ನಮ್ಮ ಜೊತೆಗೆ JDS ವಕ್ತಾರಾಗಿರುವಂತಹ ನಾಗೇಂದ್ರ ಅವರು ಇದ್ದಾರೆ. ನಾಗೇಂದ್ರ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಾಗೇಂದ್ರ ಸರ್, ನಿಮ್ಮ ಹತ್ರನೇ ಬರ್ತೀನಿ. ಈ ಒಂದು ಒಳ ಮೀಸಲಾತಿಯ ಬಿಗ್ಗಟ್ಟಿಗೆ ಕೊನೆಗೂ ಕೂಡ ಒಂದು ಪರಿಹಾರ ಕಂಡುಕೊಂಡೆ. ಪರಿಹಾರನ ಅಥವಾ ಕಗ್ಗಂಟ ಇದು? ಅಲ್ಲ, ಇದೊಂದು ರೀತಿ ರಾಜ್ಯದಲ್ಲಿ ಕಗ್ಗಂಟು ಮಾಡಿಟ್ಟಿದ್ದಾರೆ ಅಷ್ಟೇ. ಇವ್ರನ್ನ ಬೀದಿಗೆ ಬಿಟ್ಟು ಬೀದಿ ಆಟ, ಬೀದಿ ನಾಟಕಗಳು ಮಾಡೋಕ್ಕೋಸ್ಕರ ಸರ್ಕಾರ ಪ್ರತಿ ಸಾರಿ ಹುನ್ನಾರಗಳು ಮಾಡ್ತಾನೆ ಇರುತ್ತೆ. ಯಾವ ಆಧಾರದ ಮೇಲೆ, ಯಾವ ದತ್ತಾಂಶದ ಮೇಲೆ ಇವರು ಈ ಒಂದು ಒಳ ಮೀಸಲಾತಿನ ಅನುಮೋದನೆ ಕೊಡ್ತಾ ಇದ್ದಾರೆ ಅಂತ ಅದು ಕ್ಲಿಯರ್ ಆಗಿ, ಕಟ್ ಆ್ಯಂಡ್ ಕ್ಲಿಯರ್ ಅಂಕಿಅಂಶ ಸಮೇತ ಹೇಳಬೇಕಾಗಿದೆ. ಇವತ್ತರೆಗೂ ರಾಜ್ಯದಲ್ಲಿ
ಸರ್ಕಾರ ಬಂದು 3 ವರ್ಷ ಆಗ್ತಾ ಇದೆ. ಯಾವುದೇ ದತ್ತಾಂಶ ಇಲ್ಲದ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ, ಅದು ಕರ್ನಾಟಕ ರಾಜ್ಯ. ಇವತ್ತವರೆಗೂ ಕೂಡ ಒಂದು ಜನಗಣತಿ ದತ್ತಾಂಶ ಇದ್ದಿದ ಮೇಲೆ ಇವು ಯಾವ್ದು ಆಧಾರ ಇಟ್ಕೊಂಡು ಇವತ್ತು ಎಡಗೈಗಿಷ್ಟು ಬಲಗೈಗಿಷ್ಟು ಮತ್ತೆ ಸ್ಪರ್ಶ ಜಾತಿಗಳಿಗಿಷ್ಟು ಅಂತ ಮಾಡಿದ್ದಾರೆ ಅನ್ನೋದು ಸರಿಯಾಗಿ ಇದು ತೀರ್ಪಾಗಬೇಕಾಗಿದೆ. ಇವತ್ತು ಅಲ್ಲ, ಈ ನಾಗಮೋಹನ್ ದಾಸ್ ಅವ್ರದ್ದು ರಿಪೋರ್ಟ್ನ ಇವರೇ ಕ್ಯಾನ್ಸಲ್ ಮಾಡಿದ್ರು. ಆಮೇಲೆ ಬ್ಲೂ ಪ್ರಿಂಟ್ಗಳೇ ಇರಲಿಲ್ಲ ಇವ್ರು ವಿಧಾನಸೌಧ ಬೇಕಾದ್ರೆ 4 ಸರಿ ಇವರು ದತ್ತಾಂಶ 4 ಸರಿ ಮಾಡಿದ್ರು ಕೂಡ ಇವತ್ತು ರಾಜ್ಯದಲ್ಲಿ ದತ್ತಾಂಶ ಇಲ್ಲ, ಆಧಾರನೇ ಇಲ್ಲ ಅಂದಮೇಲೆ, ಮೂಲ ಆಧಾರನೇ ಇಲ್ಲ ಅಂದಮೇಲೆ ಅದ್ರ ಮೇಲೆ ಇವರು ಇವತ್ತು ನಾಗಮೋಹನ್ ದಾಸ್ ಆರ್ಡರ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ಹಿನ್ನೆಲೆ ಬಿಜೆಪಿ ಅವ್ರು ಮಾಡಿದ್ದಾಗ 17% ಇತ್ತು, ಈಗ 15% ತಂದಿದ್ದೀರಿ ಅಂತಂದಾಗ ಅಲ್ಲಿ ಉದ್ಯೋಗ ಕೂಡ ವಂಚನೆ ಆಗ್ತಾ ಇದೆ, ವಿದ್ಯಾಭ್ಯಾಸ ವಂಚನೆ ಆಗ್ತಾ ಇದೆ, ಸರ್ಕಾರದ ಮೂಲ ಸೌಕರ್ಯಗಳು ವಂಚನೆ ಆಗ್ತಾ ಇದೆ. ಮೊದಲು ದತ್ತಾಂಶ ರೆಡಿ ಮಾಡ್ರಿ. ನೀವು ಈ ರಾಜ್ಯದ ದತ್ತಾಂಶದ ಮೇಲೆ ನೀವು ಎಲ್ಲ ಅನುಗುಣವಾಗಿ ಆ ಜಾತಿಗೆ ಸಮರ್ಪಕವಾಗಿ ನೀವು ಹಂಚಿಕೆ ಮಾಡಿ. ನೀವು ಯಾಕೆ ಅದನ್ನ ಮಾಡಿ ದತ್ತಾಂಶನೇ ಮಾಡೋಕ್ಕಾಗದೆ, ಜನಗಣತಿನೇ ಮಾಡೋಕ್ಕಾಗದೆ, ನೀವು ಇವತ್ತು ಒಳ ಮೀಸಲಾತಿನ ಬೀದಿ ಬಿಟ್ಟಿದ್ದಲ್ಲ ಯಾಕೆ ಅನ್ನೋದು ಇವತ್ತು ನಮ್ಮ ಪ್ರಶ್ನೆ. ಇವತ್ತು ರಾಜ್ಯ ಸರ್ಕಾರ ತನ್ನ ತೆವಳಿಗೆ, ತನ್ನ ಇಷ್ಟದಂತೆ, ತನ್ನ ಇಚ್ಛಾನುಸಾರವಾಗಿ ಇವತ್ತು ಜನಗಳ ಜೊತೆ ಆಟ ಆಡ್ತಾ ಇದೆ. ಇವತ್ತು ಉದ್ಯೋಗಾವಕಾಶ ನೇಮಕಾತಿ ಮಾಡೋಕ್ಕೂ ಅಲ್ಲಿ ತಾರತಮ್ಯ ಆಗ್ತಾ ಇದೆ. ನೇಮಕಾತಿ ಮಾಡಬೇಕಾದ್ರೆ ಸರಿಯಾದ ಒಳ ಮೀಸಲಾತಿ ಬೇಕು. ಸರಿಯಾದ ಒಳ ಮೀಸಲಾತಿ ಬೇಕಾದ್ರೆ ರಾಜ್ಯದ ದತ್ತಾಂಶ ಪರಿಪೂರ್ಣವಾಗಿರ್ಬೇಕಾಗಿತ್ತು. ಇವತ್ತು ದತ್ತಾಂಶ ಇಲ್ಲ, ಒಳ ಮೀಸಲಾತಿ ಜಾರಿಗೆ ಮಾಡಿದಿರಿ, ನೇಮಕಾತಿ ನೀವು ಆರ್ಡರ್ ಮಾಡ್ತಾ ಇದ್ದೀರಿ. ಅಂದರೆ ಸರ್ಕಾರದ ಗೊಂದಲ ಏನೋ ಇವತ್ತು ಸರಿಯಾಗಿ ಸಮರ್ಪಕವಾಗಿ ಹಂಚಿಕೆ ಆಗದೆ ವಿಫಲ ಆಗಿ ಇವತ್ತು ಒಳ ಮೀಸಲಾತಿ ಒಂದು ಕಾರಣ ಇದೇ ರೀತಿ ಕಗ್ಗಂಟು ಮಾಡಿ ಇವತ್ತು ಬೀದಿಗಳಲ್ಲಿ ಹೋರಾಟಗಳು ಮಾಡಿಕೊಂಡು ಸರಿಯಾಗಿ ಸಮರ್ಪಕವಾಗಿ ಇವತ್ತು ಆ ಜನಾಂಗಕ್ಕೆ ಮೋಸ ಮಾಡಿ ಕತ್ಲೆಹಿಡಿಯುವಂಥ ಒಂದು ಹುನ್ನಾರ ಮಾಡಿ ಇವತ್ತು ಅದೇ ಪ್ರತಿ ಸರಿ ಕೂಡ ಈ ಒಂದು ವಿಚಾರ ಬಂದಾಗ, ಒಳ ಮೀಸಲಾತಿ ಬಂದಾಗ ಏನಾದ್ರು ಒಂದು ತಾರತಮ್ಯ ಮಾಡಿ ಇವರು ಬಿಡ್ತಾ ಇರೋದು. ಇದಕ್ಕೆ ಪರಿಹಾರ ಕೊಡೋಕ್ಕಾಗ ಸರ್ಕಾರ ಅಂದರೆ ಅದು ಕಾಂಗ್ರೆಸ್ ಸರ್ಕಾರ ಇವತ್ತು. ಒಡ್ಡಗೆರೆ ಸರ್, ಈಗ ಇರುವಂಥ ಪ್ರಶ್ನೆ, ಈ ಸೂತ್ರ ಏನಿದೆಯಲ್ಲ, ಈ ಸೂತ್ರ ಯಾವ ರೀತಿಯಾಗಿ ಅನ್ವಯ ಆಗುತ್ತೆ, ಹೇಗೆಲ್ಲ ಅನುಕೂಲ ಆಗುತ್ತೆ? ಎಸ್ ಸಂಪರ್ಕ ಇಲ್ಲ ಅನ್ಸುತ್ತೆ. ಎಸ್ ಹಾಂ ಸರ್ ಹೇಳಿ ಸರ್. ನಾನು ಈ JDS ವಕ್ತಾರರು ಮಾತಲ್ಲಿ ನೋಡಿ, ಅವರು ದತ್ತಾಂಶ ಇಲ್ಲ ಅಂತ ನಾಗಮೋಹನ್ ದಾಸ್ ಅವ್ರನ್ನ ಸೆಲೆಕ್ಟ್ ಮಾಡಿ, ನಾಗಮೋಹನ್ ದಾಸ್ ಅವರು ಇಡೀ ಕರ್ನಾಟಕದ ದಲಿತರ ಸರ್ವೆ ಮಾಡಿಸಿ ಅವ್ರು ಎಷ್ಟೆಷ್ಟು ಲಕ್ಷ ಇದ್ದಾರೆ ಅದು 1 to 1 ಎಲ್ಲ ಮಾಡಿ ಕೊಟ್ಟರು. ಅದೇ ದತ್ತಾಂಶ. ರಾಜ್ಯದ 7 ಕೋಟಿ ಜನದ ಬಗ್ಗೆ ಕೇಳ್ತಾ ಇದ್ದೇನೆ. ಸುಪ್ರೀಂ ಕೋರ್ಟ್ ರಾಜ್ಯದ 7 ಕೋಟಿ ಜನದ ಬಗ್ಗೆ ಹೇಳಿ. ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸು ಶೆಡ್ಯೂಲ್ ಕಾಸ್ಟ್ ಅವ್ರಿಗೆ ಯಾರಿಗೆ ನೀವು ಒಳ ಮೀಸಲಾತಿ ಕೊಡಿ ಅಂತ ಹೇಳಿದ್ರೆ ಆ ಆರ್ಡರ್ ಪ್ರಕಾರ ದತ್ತಾಂಶ ಇದೇ ಒರಿಜಿನಲ್ ದತ್ತಾಂಶ. ಬೇಸ್ಡ್ ಆನ್ ದಿಸ್ ದತ್ತಾಂಶದ ಮೇಲೆ ಜನಗಣತಿ ಏನಾಯ್ತು? ರಾಜ್ಯದ ಜನಗಣತಿ ಏನಾಯ್ತು? ಈಗ ನೋಡಿ, ನಿಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಈಗ 2000 ಈ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದ ಮೇಲೆ ನಾಗಮೋಹನ್ ದಾಸ್ ಈ ದತ್ತಾಂಶನ ಶೇಖರಣೆ ಮಾಡ್ಕೊಂಡು ಏನು ಫಲಾನುಭವಿಗಳು ಹೋದಾಗ ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳಿದ್ರು, ನೀವು ಯಾವ ಆಧಾರ ದತ್ತಾಂಶ ವೈಜ್ಞಾನಿಕವಾಗಿ ಇದೇ ವೈಜ್ಞಾನಿಕ ದತ್ತಾಂಶ, ಅದನ್ನೇ ಡೋರ್ ಟು ಡೋರ್ ಮಾಡಿ ಅದನ್ನೇ ಕಲೆಕ್ಟ್ ಮಾಡೋದು. ಅದೇ ಶೆಡ್ಯೂಲ್ ಕಾಸ್ಟ್ ಅಲ್ಲಿ ರೈಟ್ ಎಷ್ಟು, ಲೆಫ್ಟ್ ಎಷ್ಟು, ಬೋವಿ ಎಷ್ಟು, ಲಂಬಾಣಿ ಎಷ್ಟು, ಕೊರ್ಮ ಎಷ್ಟು, ಇದೇ ದತ್ತಾಂಶ, ಒರಿಜಿನಲ್ ದತ್ತಾಂಶ. ಈಗ ಅರ್ಥ ಆಯ್ತಾ? ಆ ದತ್ತಾಂಶದ ಆಧಾರದ ಮೇಲೆ ರಿಸರ್ವೇಶನ್ ಹಂಚಿರೋದು. ಈಗ ದತ್ತಾಂಶ ಜಿನೇನ್ ದತ್ತಾಂಶ ಇದೆ. ಈ ದತ್ತಾಂಶ ನೋಡಿ, ಯಾಕೆ ಇವ್ರದ್ದು ಫಸ್ಟ್ ಮಾಡಿದ್ರಲ್ಲ, ಸದಾಶಿವ ಆಯೋಗ ಬಿದ್ದಾಯಿತು, ಅದು ದತ್ತಾಂಶ ಒರಿಜಿನಲ್ ಅಲ್ಲ. ಅವ್ರೇನು ರ್ಯಾಂಡಮ್ ಆಗಿ ಸರ್ವೆ ಮಾಡಿದ್ರದು. ಎಲ್ಲೋ ಬಸ್ ಸ್ಟಾಪಲ್ಲಿ 100% ಇರಲಿಲ್ಲ. ಕಾಂತರಾಜು ಆಯೋಗ ದತ್ತಾಂಶ ಕರೆಕ್ಟ್ ಇತ್ತು. ಬಟ್ ಅದನ್ನು BJP ಅವರು ಏನು ಕೂಗಾಡಿದ್ರು, 10 ವರ್ಷ ಆಗೋಗಿದೆ, 10 ವರ್ಷ ಹಿಂದಿಂದದು, ಅದನ್ನು ಹೆಂಗೆ ಮಾಡ್ತೀರಿ ಅಂತ ಅದನ್ನು ಪಕ್ಕ ಹಾಕಿದ್ರು. ಆ ನಂತರ ಇದು ನಾಗಮೋಹನ್ ದಾಸ್ ಅವ್ರ ಕಮಿಷನ್ ಕಾನ್ಸ್ಟಿಟ್ಯೂಟ್ ಮಾಡಿದ್ದು, ಅವರು ದತ್ತಾಂಶ ಕಲೆಕ್ಟ್ ಮಾಡ್ಕೊಂಡಿದ್ದು. ಅವರು ಏನು ಕಾಂತರಾಜು ಆಯೋಗನ 10 ವರ್ಷ ಆಗೋಯ್ತು ಹಳೇದಂತ ಬಿಸಾಕಿದ್ರು. ಈ 2011 ಸೆನ್ಸಸ್ ಇಟ್ಕೊಂಡು 25 ವರ್ಷದ್ದು, ಮೊನ್ನೆ 10 ವರ್ಷದಲ್ಲ 15 ವರ್ಷ 20 ವರ್ಷದ್ದು ಮಾಡಕ್ಕೆ ಹೊರಟಿದ್ರು. ದತ್ತಾಂಶ ಜಿನೇನ್ ಆಗಿದೆ, ದತ್ತಾಂಶ ರೀಸೆಂಟ್ ಆಗಿದೆ, ದತ್ತಾಂಶ ಆಧಾರದ ಮೇಲೆ ಈ ಸರ್ಕಾರ ತೀರ್ಮಾನ ತಗೊಂಡಿದೆ. ಇದರಲ್ಲಿ ದತ್ತಾಂಶ ಏನು ಇವತ್ತು ಶೇಖರಣೆ ಆಗಿದೆ ಇದೇ ಶಾಶ್ವತವಾದಂಥ ದತ್ತಾಂಶ. ಈ ದತ್ತಾಂಶದಲ್ಲಿ ಏನು ಏರುಪೇರು ಕಾಣಿಸ್ತಾ ಇದೆ ಅಂದರೆ, ಈ 101 ಜಾತಿಗಳಲ್ಲಿ ಅವರು 101 ಜಾತಿಗಳಲ್ಲಿ ಯಾವ ಜಾತಿ ಎಲ್ಲಿಗೆ ಹೋಗ್ಬೇಕನ್ನೋ ಒಂದು ಸಣ್ಣ ಜಾತಿಗಳಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗಿದೆ. ಇವರು ಲೆಫ್ಟ್ಗೆ ಹೋಗ್ತಾರಾ ರೈಟ್ಗೆ ಹೋಗ್ತಾರ ಅನ್ನೋ ಕೆಲವು 2-3 ಸಂಶಯಗಳಿದ್ದಾವೆ. ಕೆಲವು ಇಲ್ಲ ನಾವು ಲೆಫ್ಟ್ಗೆ ಹೋಗ್ಬೇಕಂತೇಳಿ. ಉದಾಹರಣೆಗೆ ಪರ್ಯನ್ ಅಂತ KJP ಅಲ್ಲಿ ಇದ್ದಾರೆ, ಟೆಮಿಲ್ ಓರಿಯೆಂಟೆಡ್ ಅವರು. ರಾಜೇಂದ್ರನ್ ಅವರು ಇದೇ ನಾಗಮೋಹನ್ ದಾಸ್ ಅವರಿಗೆ ಒಂದು ಲೆಟರ್ ಕೊಟ್ಟಿದ್ದಾರೆ. ನಾವೆಲ್ಲ ಇದ್ದೀವಿ ಅವತ್ತು. ನಾವು ವಿ ಆರ್ ಎ ದ್ರಾವಿಡಿಯನ್ಸ್, ವಿ ಆರ್ ಎ ಶೆಡ್ಯೂಲ್ ಕಾಸ್ಟ್ ರೈಟ್ ಪರ್ಯನ್ ಅಂತ, ವಿ ಆರ್ ಕಮ್ಸ್ ಅಂಡರ್ ಶೆಡ್ಯೂಲ್ ಕಾಸ್ಟ್ ರೈಟ್ ಅಂತಾನೆ ಕೊಟ್ಟಿದ್ದಾರೆ. ಆದ್ರೆ ಅದು ಲೆಫ್ಟ್ ಅಲ್ಲಿ ಇದೆ. ಈ ತರ ಒಂದು ಸಣ್ಣ ಸಮಸ್ಯೆ ಇದೆ. ಬಟ್ ಏನ್ ದತ್ತಾಂಶ ಇದೆ, ಸೆನ್ಸಸ್ ಏನಾಗಿದೆ 100% ಇದೆ. 101 ಜಾತಿಗಳಲ್ಲಿ ಕೆಲವು ದಾಸರ್ ಚೆನ್ನಯ್ಯ ಅಂತಿದೆ, ಅದು ಅಲೆಮಾರಿಯಲ್ಲಿದೆ, ಅದು ರೈಟ್ಗೆ ಬರ್ಬೇಕಂತ ಕೆಲವರು ಬಂಗಾರಪೇಟೆಯಿಂದ ಕೆಲವು ಲೆಟರ್ ಕೊಟ್ಟಿದ್ದಾರೆ. ಈ ತರ ಒಂದು ಸಣ್ಣ ಸಂಶಯಗಳು, ಒಂದು ಸ್ವಲ್ಪ ಏರುಪೇರು. ಈಗ ನೋಡಿ, ಒಂದೇ ಸತಿ 100% ಪಕ್ಕ ಆಗುತ್ತೆ ಅಂತೆಲ್ಲ, ಎಲ್ರಿಗೂ 101 ಜಾತಿಗಳಲ್ಲಿ ಎಲ್ಲಿ ಯಾರು ಸೇರ್ಬೇಕಂತ ಅವ್ರಿಗೆ ಕನ್ಫ್ಯೂಸ್ ಆಗೋಗಿದೆ. ಆ ರೀತಿ ಅದನ್ನ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ರೆ 99% ಪರ್ಫೆಕ್ಟ್ ಆಗಿದೆ. ಏನಾದ್ರೂ ಅಡೆತಡೆ ಇದ್ದು ಇನ್ನೂ ಕರೆಕ್ಷನ್ ಇದ್ರೆ ಮುಂದಿನ ತಿಂಗಳಲ್ಲಿ ಮಾಡ್ಕೋಬಹುದು. ಇದಕ್ಕೊಂದು ಒರಿಜಿನಲ್ ಕಾನ್ಸ್ಟಿಟ್ಯೂಟ್ ಮಾಡ್ತಾ ಇದ್ದಾರೆ, ಜ್ಞಾಪಕ ಇರಲಿ. ಇದಕ್ಕೊಂದು ಹಿಂದೂ
ಹಿಂದುಳಿದ ವರ್ಗದ ಶಾಶ್ವತ ಆಯೋಗ ಇದೆಯಾ ಆ ತರ ಶೆಡ್ಯೂಲ್ ಕಾಸ್ಟ್ ಅಲ್ಲಿ ಈ ಸರ್ಕಾರ ಶಾಶ್ವತ ಆಯೋಗ ಶಾರ್ಟ್ಲಿ ಮಾಡ್ತಾ ಇದೆ ಡಿಸ್ಕಷನ್. ಆ ಶಾಶ್ವತ ಆಯೋಗ ಇದನ್ನೆಲ್ಲ ಮುಂದಿನ ದಿನಗಳಲ್ಲಿ ಸಾರ್ಟ್ ಔಟ್ ಮಾಡುತ್ತೆ. 1 to 1 ಏನಿದೆ ಸಾರ್ಟ್ ಔಟ್ ಮಾಡುತ್ತೆ. ಈ ಸಮಾಜಗಳಿಗೆ ಕರೆಕ್ಟ್ ಆಗಿ ಏನು ದತ್ತಾಂಶ ಏನಿದೆ ಆಧಾರದ ಮೇಲೆ ಕರೆಕ್ಟ್ ಆಗಿ ನ್ಯಾಯ ಸಿಗುತ್ತೆ. ಅದರಲ್ಲಿ ಅದನ್ನ ಸರ್ಕಾರ ನೋಡ್ಕೊಳ್ಳುತ್ತೆ. ಒಟಗೇರಿ ಸರ್ ಏನು ಹೇಳ್ತಾ ಇದ್ರಿ? ಈಗ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಅಧ್ಯಯನದ ದತ್ತಾಂಶಗಳನ್ನ ನಾವು ಒಪ್ಕೊಳ್ಳೋಣ. ಆದ್ರೆ ನಮ್ಗೆ ಪ್ರಶ್ನೆ ಇರೋದು ಬಹಳ ಮುಖ್ಯವಾಗಿ ಯಾವ ನೆಲೆಯಲ್ಲಿ ಅಂದ್ರೆ, ಇವತ್ತು ನಮ್ಮ ಅಲೆಮಾರಿಗಳಿಗೆ ದಕ್ಕಬೇಕಾದಂತ ಮೀಸಲಾತಿಯನ್ನ ವೀರಶೈವರು ಬೇಡ ಜಂಗಮ ಬುಡುಗ ಜಂಗಮ ಅನ್ನುವಂತ ಹೆಸರಿನಲ್ಲಿ ಸುಳ್ಳು ಎಸ್ಸಿ ಜಾತಿ ಪತ್ರಗಳನ್ನು ತಗೊಂಡು ಸರಿಸುಮಾರು 2 ಲಕ್ಷ ಜನ, ಅಷ್ಟಲ್ಲ 2 ಲಕ್ಷ ಜನ ಸುಳ್ಳು ಜಾತಿ ಪತ್ರಗಳನ್ನ ತಗೊಂಡಿದ್ದಾರೆ ಅಂತ ಹೇಳಿ ಅಂದಾಜಿಸಲಾಗಿದೆ. ಅದರಿಂದ ಆ ವೀರಶೈವ ಸುಳ್ಳು ಜಾತಿ ಪತ್ರಗಳನ್ನೆಲ್ಲ ವಾಪಸ್ಸು ಸರ್ಕಾರ ಮುಟ್ಗೋಲ್ ಹಾಕೋಬೇಕು. ಒಂದು. ಎರಡನೇದಾಗಿ ಅಲ್ಲಿ 3ನೇ ಒಂದು ವರ್ಗ ಏನಿಟ್ಟಿದೆ 4.5ರಲ್ಲಿ ಆ ಅಲೆಮಾರಿಗಳನ್ನಲ್ಲಿ ಇಟ್ಟಿರೋದ್ರಿಂದ ಅವ್ರಿಗಾಗುವಂತ ಅನ್ಯಾಯ ಬಹಳ ದೊಡ್ಡ ಅನ್ಯಾಯ ಆಗ್ತಾ ಇದೆ. ಅದರಿಂದ ನಾವು ಈ ಒಂದು ವರದಿಯನ್ನ ಒಂದು ನ್ಯಾಯ ಸಮ್ಮತ ವರದಿ ಅಂತ ಹೇಳಿ ಸ್ವೀಕರಿಸಕ್ ಆಗೋದಿಲ್ಲ ಅಲೆಮಾರಿಗಳ ವಿಷಯದಲ್ಲಿ. ಇನ್ನು ಎಡಗೈ ವಿಷಯ ಮತ್ತೆ ಬಲಗೈ ವಿಷಯಕ್ಕೆ ಬಂದಾಗ ನೋಡಿ, ಒಂದು ಕಡೆಗೆ ಆದಿ ಕರ್ನಾಟಕ ಅಂತ ಕರೆದ್ರು, ಆದಿ ಕರ್ನಾಟಕ ವಲಯರಾಗಿರ್ತಾರೆ, ಇನ್ನೊಂದು ಕಡೆಗೆ ಮಾದಿಗರಾಗಿರ್ತಾರೆ. ಅದೇ ಒಂದ್ ಕಡೆಗೆ ಆದಿದ್ರಾವಿಡ ಅಂತ ಕರೆದ್ರು, ಅದು ಒಂದ್ ಕಡೆಗೆ ಮಾದಿಗರಾಗಿರ್ತಾರೆ, ಇನ್ನೊಂದು ಕಡೆಗೆ ವಲಯರಾಗಿರ್ತಾರೆ. ಪ್ರಾದೇಶಿಕವಾಗಿ ಅವುಗಳನ್ನು ಕೂಡ ನಾವು ಬಗೆಹರಿಸ್ಕೊಂಡಿಲ್ಲ, ನಿಶ್ಚಿತವಾಗಿ ಬಗೆಹರಿಸ್ಕೊಂಡಿಲ್ಲ. ಅದೆಲ್ಲವೂ ಕೂಡ ಗೊಂದಲ ಇದ್ದೇ ಇದೆ. ಆದ್ರೂ ಕೂಡ ಈಗೇನು ದತ್ತಾಂಶಗಳ ವಿಚಾರ ಮಾಡ್ತಾ ಇದ್ವಿ, ಇದು ವೈಜ್ಞಾನಿಕವೇ, ಅಧ್ಯಯನ ವೈಜ್ಞಾನಿಕವಾಗಿ ಇದಾವೆ. ಕೆಲವು ಗೊಂದಲಗಳು ಇದಾವೆ. ಅದನ್ನೆಲ್ಲ ಶಾಶ್ವತ ಆಯೋಗ ಮಾಡಿದಾಗ ಅದನ್ನೆಲ್ಲ ಪರಿಶೀಲನೆ ಮಾಡ್ಕೊಂಡು ಅದನ್ನೆಲ್ಲ ಸರಿಪಡಿಸ್ಕೊಳ್ಬಹುದು. ಆದ್ರೆ ಈಗ ಅಲೆಮಾರಿಗಳ ವಿಚಾರನ ನಾವು ಹೆಂಗೆ ನಿರ್ಧರಿಸ್ಬೇಕು, ತೀರ್ಮಾನಿಸ್ಬೇಕು, ಇದು ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ಅಭಿವೃದ್ಧಿ ಕೋಶ ಮಾಡ್ಕೊಡ್ಬಹುದು, ಅಥವಾ ಅವ್ರಿಗೆ ಎಷ್ಟೆಲ್ಲ ಆಫರ್ಗಳನ್ನ ಕೊಡ್ಬಹುದು ನೀವು, ಪ್ಯಾಕೇಜ್ಗಳನ್ನ, ಅವೆಲ್ಲ ಪ್ಯಾಕೇಜ್ಗಳನ್ನ ಕೊಡೋದು, ಅಭಿವೃದ್ಧಿ ಕೋಶಗಳನ್ನ ಅವು ಇವು ಅಂತ ಮಾಡೋದು, ಅದರಿಂದನೂ ಏನು ಅಷ್ಟು ಶಾಶ್ವತ ಅಲೆಮಾರಿಗಳಿಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ಹೇಳಕ್ ಬರಲ್ಲ. ಯಾಕೆ ಹೇಳಕ್ ಬರಲ್ಲ ಅಂದ್ರೆ, ಆ ಅಲೆಮಾರಿಗಳು ಈ ಬಲಾಢ್ಯ ಜಾತಿಗಳ ಜೊತೆಗೆ ಸೇರ್ಕೊಂಡಿರೋ ಕಾರಣ ಒಂದು ರಾಜಕೀಯ ಮೀಸಲಾತಿಯನ್ನ ವಿಭಾಗಿಸಿಕೊಡ್ಬೇಕಾದಾಗ, ನೌಕರಿಗಳನ್ನ ನೀಡಬೇಕಾದಾಗ ಬಹಳ ದೊಡ್ಡ ಒಂದು ಸಮಸ್ಯೆ 4.5 ಈ ವಿಚಾರದಲ್ಲಿದೆ 3ನೇ ವರ್ಗದಲ್ಲಿ. ಅದನ್ನ ಸರ್ಕಾರ ಸೂಕ್ತ ರೀತಿಯಲ್ಲಿ ಬಗೆಹರಿಸಬೇಕು. ಆಗ ಬಗೆಹರಿಸಿದಾಗ ಮಾತ್ರ, ಅಂದ್ರೆ ಒಂದು ಸ್ಪೃಶ್ಯ ದಲಿತರೇನಿದ್ದಾರೆ ಅವರ ಸಂಗತಿಯನ್ನ ಬಗೆಹರಿಸಿದಾಗ ಮಾತ್ರ ಈ ಎಡಗೈ ಬಲಗೈ ಮೀಸಲಾತಿ ವರ್ಗೀಕರಣ ಏನಿದೆ, ಹಂಚಿಕೆ ವಿಚಾರ, ಆ ಪ್ರಶ್ನೆಗೂ ಕೂಡ ನಾವು ಪೂರ್ಣ ವಿರಾಮ ಹಾಕೋದಕ್ಕೆ ಸಾಧ್ಯ. ಇಲ್ಲದೆ ಇದ್ರೆ ಆ ಸ್ಪೃಶ್ಯ ದಲಿತರನ್ನ ಈ ಪಟ್ಟಿ ಒಳಗೆ ಇಟ್ಕೊಂಡು ನ್ಯಾಯ ಕೊಡ್ತೀವಿ ಅಂದ್ರೆ ಆ ನ್ಯಾಯ ಕೊಡಕ್ ಸಾಧ್ಯನೇ ಇಲ್ಲ. ಎಸ್ ರಾಮು ಸರ್, ಎಂಥವರಿಗೆ ಮೀಸಲಾತಿ ಅವಶ್ಯಕತೆ ಇದೆ? ಇವತ್ತು ಮೀಸಲಾತಿ ಅಂತಕ್ಕಂಥದ್ದು ಅದು ಯಾವುದೋ ಒಂದು ಭಿಕ್ಷೆನೂ ಅಲ್ಲ, ಯಾವುದೋ ಒಂದು ಸರ್ಕಾರದ ಮರ್ಜಿನೂ ಅಲ್ಲ. ಇವತ್ತು ಬಾಬಾ ಸಾಹೇಬರು ಆ ದಿನಗಳಲ್ಲಿ 1952ರಲ್ಲಿ ಏನು ಜಾತಿಗಳನ್ನ ಆಯ್ಕೆ ಮಾಡಿದ್ರು, ಮೈಸೂರು ಮಹಾರಾಜರು ಅವರ ರಾಜ್ಯದ ಗವರ್ನರ್ ಆಗಿದ್ದರು. ನಮ್ಮ ರಾಜ್ಯದ ಮೊದಲನೇ ಗವರ್ನರು, ಸ್ವತಂತ್ರ ಬಂದ ನಂತರ ಮೊದಲನೇ ಗವರ್ನರು. ಅವರು ಅಂಬೇಡ್ಕರ್ಗೆ ಎಲ್ಲ ರಾಜ್ಯಗಳಲ್ಲಿ ಯಾರ್ಯಾರು SCಗಳಲ್ಲಿ ಬರ್ತಾರೆ ಅಂತ ಒಂದು ಪಟ್ಟಿ ಕೇಳಿದಾಗ 6 ಜಾತಿ ಮಾತ್ರ ಕೊಟ್ಟಿದ್ರು. 6 ಜಾತಿಗೆ 15% ಮೀಸಲಾತಿ ಇತ್ತು. ಇವತ್ತು 95 ಜಾತಿಗಳನ್ನ ಸೇರಿಸಿದ್ರು, ಉಪಜಾತಿಗಳನ್ನ ಸೇರಿಸಿದ್ರು. ಅಥವಾ ನಮ್ಮ ಒಡಗೇರಿ ನಾಗರಾಜ್ ಹೇಳಿದಾಗೆ ಎಲ್ಲೋ ಒಂದು ಕಡೆ ಟಚಬಲ್ ಜಾತಿಗಳು ಸೇರಿಸ್ಬಿಟ್ರು. ಇವ್ರನ್ನ ಲಿಂಗಾಯತರು, ಬ್ರಾಹ್ಮಣರು, ಬುಡ್ಗ ಜಂಗ, ಆ ಜಂಗಮ, ಈ ಜಂಗಮ ಅಂತೆಲ್ಲ ಸೇರಿಸ್ಬಿಟ್ಟಿದ್ದಾರೆ. ಇವೆಲ್ಲ ಸೇರಿಸೋದು ರಾಜಕೀಯ ಒತ್ತಡಕ್ಕೆ ಮಾಡಿದ್ದಾರೆ. ಆ ರಾಜಕೀಯ ಒತ್ತಡಕ್ಕೆ ಬಂದಿರೋ ಜಾತಿಗಳು ಒಂದು. ಎರಡನೇದು ಇದೇ ನಾಗಮೋಹನ್ ದಾಸರು. ನಾನು ನಾಗಮೋಹನ್ ದಾಸರನ್ನ ಫಸ್ಟು ನಾನು ವಿಚಾರಿಸ್ಕೊಳ್ಳೋದು. ಯಾಕಂದರೆ ನಾಗಮೋಹನ್ ದಾಸರು ಏಕೇಡಿ ಬರೆಸಬೇಡಿ ಅಂತ ಆತನೇ ಖುದ್ದಾಗಿ ಎಲ್ಲ ಪತ್ರಿಕೆಗಳಿಗೂ ಜಾಹೀರಾತುಗಳು ಪತ್ರಿಕಾ ಸಂದರ್ಶನದಲ್ಲಿ ಹೇಳು. ಏಕೇಡಿ ಅದು ಜಾತಿ ಅಲ್ಲ, 99 ಜಾತಿ ಅಧಿಕೃತ ಜಾತಿಗಳು, 2 ಜಾತಿಗಳು, ಅದೊಂದು ಗೊಂಚಲು, ಅದೊಂದು ಗುಂಪು, ಅದ್ರ ಮೂಲ ಜಾತಿ ಮಾತ್ರ ಬರ್ಸಿ, ಏಕೇಡಿ ಅಂತ ಬರ್ಸ್ಬೇಡಿ ಅಂತ 4.25 ಲಕ್ಷ ಬರ್ಸಿದ್ರಲ್ಲ, ಅವ್ರ ಕತೆ ಏನ್ ಮಾಡ್ದಪ್ಪ ಅದನ್ನ ಹೇಳು. ಅವ್ರು ಸಸ್ಪೆನ್ಷನ್ ಇಡು ಆ ಜಾತಿಗಳನ್ನ. ಈ ಎಲೆಕ್ಷನ್ ಅಲ್ಲಿ ಓಟ್ ನಡೀತದೆ, ಕುಲಗೆಟ್ಟ ಜಾತಿಗಳು ಅಂತ ಬರ್ತವೆ, ಕುಲಗೆಟ್ಟ ಮತಗಳು.
ಕುಲಗೆಟ್ಟ ಮತಗಳು ಅಂತಂದ್ರೆ ಯಾವನೋ 2 ಓಟ್ ಹಾಕ್ತಾನೆ 3 ಓಟ್ ಹಾಕ್ತಾನೆ, ಅದು ಕುಲಗೆಟ್ಟ ಮತಗಳು. ಅದು ಯಾರು ಗೆದ್ದವನ್ಗೂ ಹಾಕಕ್ಕಾಗಲ್ಲ, ಸೋತವನ್ಗೂ ಹಾಕಕ್ಕಾಗಲ್ಲ. ಹಾಗೆ ಇದು 4.25 ಲಕ್ಷ ಜನನ ನೀನು ಸಸ್ಪೆನ್ಷನ್ ಇಡು. ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಇದೆ, ವಿಶೇಷ ತನಿಖೆ ಮಾಡಲಿ ಅವರು. ನಾನು ಏಕೆಂದ್ರೆ ವಲಯ ಏಕೆಂದ್ರೆ ಮಾದಿಗ ಅಂತ ತಂದು ತೋರಿಸ್ಲಿ ದಾಖಲೆಗಳನ್ನ. ಯಾಕಂದ್ರೆ ಅವ್ರು ದಾಖಲೆ ತರಬೇಕಾದ್ರೆ ಅವ್ರೊಬ್ಬರು ತರದಲ್ಲ. ಸ್ಕೂಲ್ ಸರ್ಟಿಫಿಕೇಟ್ ಸೇರ್ಸೋವಾಗ ಮಕ್ಕಳನ್ನ ಚಿಕ್ಕ ವಯಸ್ಸಲ್ಲಿಂದ ಸೇರ್ಸೋವಾಗ ಮೇಲ್ಜಾತಿಗಳವರು AKAD ಅಂತ ಬರ್ಸ್ಬಿಟ್ಟಿದ್ದಾರೆ. ಈಗ AKAD ಅಂದ್ರೆ ಅಲ್ಲದೆ ಮೂಲ ಜಾತಿ ಬರ್ಸೋಕೆ ಹೋದ್ರೆ ಜೈಲ್ಗೆ ಹೋಗ್ತಾರೆ ಅವರು. ಈ ಜೈಲ್ಗೆ ಹೋಗೋ ಕಥೆಗಳನ್ನ ಫಸ್ಟ್ ಏನ್ ಮಾಡಿದ್ರು ಅನ್ನೋದನ್ನ ಆಯೋಗ ಸರ್ಕಾರ ಎರಡಕ್ಕೂ ಕ್ಲಾರಿಫೈ ಮಾಡಬೇಕು. ಶಾಶ್ವತ ಆಯೋಗ ಬರ್ತದೆ, ಅದರಲ್ಲೇ ಅದಷ್ಟು ದುಡ್ಡು ಮಾಡ್ಬೋದು. ಈ ದುಡ್ಡು ಮಾಡೋ ಕಥೆಗಳು ಬೇಡಪ್ಪ. ಇದು ಗಂಜಿ ಕೇಂದ್ರ ಅಲ್ಲ, ಇದು ಆಯೋಗಗಳು ನ್ಯಾಯನ ಕೊಡಿಸೋಂಥ ಆಯೋಗಗಳಾಗಬೇಕು. ಈ ತುಳಿತಕ್ಕೊಳ್ಪಟ್ಟಂತ ಸಮಾಜದ ಕಟ್ಟಕಡೆಯ ಜನಕ್ಕೆ ನ್ಯಾಯ ಕೊಡಿಸೋಂಥ ಕೆಲಸ ಆಗಬೇಕು. ಆ ಕೆಲಸ ಆಗದೆ ಹೋದ್ರೆ ನೀವು ಆಯೋಗಗಳನ್ನ 100 ಅಲ್ಲ 1000 ಮಾಡಿದ್ರು ಉಪಯೋಗ ಇಲ್ಲ. ಈ ಸಮಾಜನ ಬದಲಾವಣೆ ಮಾಡೋಕ್ಕಾಗಲ್ಲ. ನೀವು ಈ ತಲಾಂತಗಳಿಂದ ಹೊಟ್ಟೆಪಾಡಿನಲ್ಲಿ ಕಷ್ಟಪಟ್ಕೊಂಡು ಜೀತ ಮಾಡ್ಕೊಂಡು ಕೂಲಿ ಮಾಡ್ಕೊಂಡು ಚಪ್ಪಲಿ ಹೊಲಿತಾ ಕೂತವರಲ್ಲ, ಅವ್ರ ಬದುಕಲ್ಗೆ ತಿಲಾಂಜನೆ ಮಾಡಬೇಕು. ಇವತ್ತು ಮೀಸಲಾತಿ, ಈ ರಾಜಕೀಯ ಮೀಸಲಾತಿ ವರ್ಗೀಕರಣ ಆಗಲಿಲ್ಲ. ಉದ್ಯೋಗ ಮತ್ತು ಶಿಕ್ಷಣಕ್ಕೆ ಅಂತ ಹೇಳಿದ್ದಾರೆ. ಆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ವಲಯರಿಗೆ ಮೀಸಲಾತಿ ಸಿಕ್ಕಿದೆ 5.25%, ಮಾದಿಗರಿಗೆ 5.25% ಸಿಕ್ಕಿದೆ ಅಂದಾಗ IAS ಮಗನು ಬರ್ತಾನೆ ಅಲ್ಲಿಗೆ, IPS ಮಗನು ಬರ್ತಾನೆ ಅಲ್ಲಿಗೆ. ಚಪ್ಪಲಿ ಹೊಲಿಯೋ ಕಥೆ ಏನು, ಜೀತ ಮಾಡೋನ್ ಕಥೆ ಏನು? ಅವನ ಬಗ್ಗೆ ಏನಾದರೂ ಯೋಚನೆ ಮಾಡಿದಿರಾ ಸರ್ಕಾರ? ನಿಜವಾದ ಯೋಚನೆ ಅದೆಲ್ಲ ಮಾಡ್ಬೇಕಾರದು. ಯಾಕೆ ಆ ಕೆಲಸ ಮಾಡ್ತಾ ಇಲ್ಲ? ನಮ್ಮ ಹೋರಾಟಗಾರರಾಗಿರ್ಬೋದು, ಚಿಂತಕರು ಇರ್ಬೋದು, ದೊಡ್ಡ ವಿದ್ವಾಂಸರು ಇರ್ಬೋದು, ದೊಡ್ಡ ಚಳವಳಿಗಳು ಮಾಡಿದಂಥವ್ರು ಇರ್ಬೋದು, ಬೀದರಿಂದ ಕೋಲಾರವರೆಗೂ ದೊಡ್ಡ ಹೋರಾಟಗಳು ಮಾಡಿದ್ರು. ಎಲ್ಲ ಸಮಾಜ, ಮಾದಿಗ ಸಮಾಜ ಹೋರಾಟ ಮಾಡ್ತು, ವಲಯರ ಸಮಾಜ ಹೋರಾಟ ಮಾಡ್ತು, ಹೋರಾಟ ಮಾಡ್ತು, ಲಂಬಾಣಿಗಳು ಹೋರಾಟ ಮಾಡಿದ್ರು, ಎಲ್ಲರೂ ಮಾಡಿದ್ರು. ಆದ್ರೆ ನೀವೇಳಿ ನಿಮ್ಮಲ್ಲಿ ಬಡವರು ಯಾರಿದ್ದಾರೆ ಅವ್ರು ಕೊಡಿ ಅಂತ ಹೇಳಿ ನೋಡೋಣ ಒಂದು ಮಾತನ್ನ. ಯಾರು ಹೇಳಲ್ಲ, ಯಾರಿಗೂ ಅದು ಬೇಕಾಗೇ ಇಲ್ಲ. ವಲಯರಿಗೆ ಇಷ್ಟು % ಸಿಕ್ಬಿಡ್ತಪ್ಪ ಖುಷಿ, ಮಾದಿಗರಿಗೆ ಇಷ್ಟು ಸಿಕ್ಬಿಡ್ತಪ್ಪ ಖುಷಿ, ವಲಯರ್ ಕಮ್ಮಿ ಆಯ್ತಪ್ಪ, ನಮ್ಗೆ ಅನ್ಯಾಯ ಆಗ್ಬಿಟ್ಟಿದೆ, ಹೋರಾಟ ಮಾಡೋಣ ಬರ್ರೋ. ಆಯ್ತಪ್ಪ. ಊರಲ್ಲಿದ್ದ ಅಣ್ತಮ್ಮಂದ್ರೆ ವಲಯರು ಮಾದಿಗರು ಬೀದಿನಲ್ಲಿ ಕಿತ್ತಾಡ್ತಾವ್ರ ಹಳ್ಳಿಗಳಲ್ಲಿ. ಇದ್ರ ಸಂಪತ್ತನ್ನು ತಿನ್ನೋರು IAS, IPS, IRS, IPS ಕೆನಪದರದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥವ್ರು ದಲಿತ ವರ್ಗ ತಿನ್ನಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅದಕ್ಕೆ ಸರ್ಕಾರ ಕುಂಭಕ್ಕೆ ಕೊಟ್ಟು ಈ ಆಯೋಗಗಳ ಮುಖಾಂತರವಾಗಿ ಅವ್ರಿಗೆ ರಕ್ಷಣೆ ಮಾಡ್ತಾ ಇದೆ. ನಾಗೇಂದ್ರ ಸರ್, ಈ ಸೂತ್ರವನ್ನು ದಲಿತ ಸಂಘಟನೆಗಳು ಒಪ್ಕೊಳ್ತಾವೆ ಹೇಗೆ? ನೋಡಿ, ಈ ಹಿಂದೆ ಇದೇ ಥರ ಒಳ ಮೀಸಲಾತಿ ಜಾರಿಗೆ ಮಾಡಿದಾಗ ಅಲೆಮರಿಗಳನ್ನ ಕೈಬಿಟ್ಟಿದ್ರು. ಅಲೆಮರಿಗಳಿಗೆ ಪರ್ಯಾಯ ವ್ಯವಸ್ಥೆನೂ ಮಾಡಿಲ್ಲ, ಅವನ್ನ ಏನು ಅಂತ ಕೂಡ ಅವರು ತಿರುಗಿ ನೋಡಿಲ್ಲ, ಅಲೆಮರಿಗಳನ್ನ ಕೈಬಿಟ್ಟಿದ್ರು. ಈ ಸರಿ ಒಂದು ಏನು ಅನುಮೋದನೆ ಜಾರಿ ಮಾಡಬೇಕಂತಿದ್ದಾರೆ. ಈ ವಿಚಾರದಲ್ಲಿ AKAD ಕಥೆ ಏನೇನು, ಅವ್ರ ಪರಿಸ್ಥಿತಿ ಏನು, ಏಕೆ ಆದಿ ಕರ್ನಾಟಕ ಆದಿ ದ್ರಾವಿಡ ಜನಾಂಗ ಯಾವ ಇದಕ್ಕೆ ಸೇರಬೇಕು, ಎಡಗೈಗೆ ಸೇರಬೇಕು ಬಲಗೈಗೆ ಸೇರಬೇಕು, ಅದನ್ನು ಕ್ಲಿಯರಿಟಿ ಕೊಡಬೇಕಲ್ಲ ನೀವು. ಇವತ್ತು 56,000 ಉದ್ಯೋಗಗಳು ನೇಮಕಾತಿ ಮಾಡಿ ನೀವು ತಯಾರಾಗಿದ್ದೀರಿ. ಇಲ್ಲಿ 4 ಲಕ್ಷದಿಂದ 5 ಲಕ್ಷದವರೆಗೂ AKAD ಜನಾಂಗ ಇದ್ದಾರೆ. ಅವ್ರ ಪರಿಸ್ಥಿತಿ ಏನು ರಾಜ್ಯದಲ್ಲಿ? ಅವ್ರಿಗೆ ಯಾರು ನ್ಯಾಯ ಕೊಡೋರು? ನೀವು ಒಂದೊಂದು ಸರಿ ಒಬ್ಬೊಬ್ಬರು ಕೈ ಬಿಟ್ಟು ನೀವು ಕಾಂಟ್ರವರ್ಸಿಗಳು ಮಾಡ್ತಾ ಇದ್ದೀರಿ ಹೊರತು ಪರ್ಯಾಯ ವ್ಯವಸ್ಥೆನೇ ಮಾಡ್ತಾರೆ, ನೀವು ಕ್ಲಿಯರಿಟಿನೇ ಮಾಡ್ತಾ ಇಲ್ಲ, ನೀವು ಸಮಸ್ಯೆ ಬಗೆಹರಿಸ್ತಾ ಇಲ್ಲ. ಇಲ್ಲಿ ನೀವು ಲಾಸ್ಟ್ ಸತಿ ಜಾರಿ ಮಾಡಿದಾಗ ನೀವು ಅಲೆಮರಿಗಳು ಕೈ ಬಿಟ್ರೆ ಅವ್ರು ಬೀದಿಗೆ ಬಂದು ಹೋರಾಟ ಮಾಡಿದ್ರು. ಈ ಸತಿ ನೀವು ಜಾರಿ ಮಾಡಬೇಕಾದಾಗ AKAD ನೀವು ಬೀದಿಗೆ ಕೈ ಬಿಟ್ರೆ ಈಗ ಅವ್ರು ಎಲ್ಲೋಬೇಕು, ಏನಾಗಬೇಕು, ಅವ್ರ ಪರಿಸ್ಥಿತಿ ಇರೋ ಅವ್ರು ನೋಡೋರು ಯಾರು? ಅದಕ್ಕೆ ನೀವು ಫಸ್ಟು ಕ್ಲಿಯರಿಟಿ ಕೊಡಬೇಕು, ಅದಕ್ಕೆ ನೀವು ಸಮೀಕ್ಷೆ ಮಾಡಬೇಕು, ಅದಕ್ಕೆ ನೀವು ಸೆನ್ಸಸ್ ಮಾಡಬೇಕು. ಅಲ್ಲಿ ನಾವು ಸರ್ಟಿಫಿಕೇಟ್ ಇಟ್ಕೊಂಡು ಏಕೆ ಆದಿ ಕರ್ನಾಟಕ ಆದಿ ದ್ರಾವಿಡ ಯಾವ ಜಾತಿಗೆ ಸೇರಬೇಕು, ಎಡಗೈಗೆ ಸೇರಬೇಕಾ ಬಲಗೈಗೆ ಸೇರಬೇಕಾ, ಫಸ್ಟ್ ಅದನ್ನು ತೀರ್ಮಾನ ಮಾಡಿ ನೀವು. ಇಲ್ಲಾಂದ್ರೆ ಅವ್ರು ನೀವು ವಿಷ ಕೊಡಿ. ಮತ್ತೆ ನೀವು ಕೈ ಬಿಡ್ತಿದ್ರೆ ವಿಷ ಕೊಟ್ಟಂಗೆ ಅಲ್ವಾ? ಇವತ್ತು ಅಲೆಮರಿ ಜನಾಂಗಕ್ಕೂ ವಿಷ ಕೊಟ್ಟಿದ್ದೀರಿ ನೀವು, ಇವತ್ತು ಏಕೆ ಜನಾಂಗ AD ಜನಾಂಗಕ್ಕೂ ವಿಷ ಕೊಟ್ಟಂಗೆ ಅಲ್ವಾ? ಸರ್ಕಾರದ ಚಿಂತನೆಗಳು ಬರೀ ಲಾಭದಾಯಕವಾಗಿದೆ ಹೊರತು ಜನಪರವಾಗಿ ದಲಿತ ಜನಪರವಾಗಿ ಇಲ್ಲ. ಉದ್ದೇಶ ಏನಿರಬಹುದು ನಿಮ್ಮ ಪ್ರಕಾರ? ಉದ್ದೇಶ ಇದು ರಾಜಕೀಯ ಪ್ರೇರಿತ ಅಷ್ಟೇ, ಪಾಲಿಟಿಕ್ಸ್ ಇದಷ್ಟೇ, ಒಂಥರ ಇದು ಅವ್ರಿಗೆ ಸ್ಟ್ರಾಟಜಿಕ್ಸ್ ಅಷ್ಟೇ. ಇದು ಈಗ ಒಂದು ಒಳ ಮೀಸಲಾತಿ ಹೋರಾಟ ಎದ್ದೇಳ್ತಾ ಇದೆ ರಾಜ್ಯದಲ್ಲಿ, ದೊಡ್ಡ ಮಟ್ಟದ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ, CM ಮನೆ ಮುತ್ತಿಗೆ ಹಾಕ್ತೀವಿ, ಇವತ್ತು ರೋಡ್ ಸ್ಟ್ರೈಕ್ ಮಾಡ್ತೀವಿ, ಅರೆಮೆತ್ಲೆ ಹೋರಾಟ ಮಾಡ್ತೀವಿ ಅಂತ ಎಲ್ಲ ದಲಿತದ ಕೂಗು ಎದ್ದೇಳ್ತಾ ಇದ್ದಾಗ ಎಚ್ಚೆತ್ಕೊಂಡ ಸರ್ಕಾರ ಸ್ಟ್ರಾಟಜಿಕ್ಸ್ ಮಾಡಿ ಪಾಲಿಟಿಕ್ಸ್ ಮಾಡ್ತಾ ಇದೆ. ಇವತ್ತು ರಾಜಕೀಯ ಪ್ರೇರಿತ ಹೊರತು ಉದ್ದೇಶ ಪೂರ ಇಲ್ಲ. ಇದು ದಲಿತ ಪರ ಇರೋದು ಸರ್ಕಾರ ಅಲ್ಲ ಇದು. ಯಾಕಂದ್ರೆ ಇವತ್ತು ಅಲ್ಲಿ ಕಾಣಿಸ್ತಾ ಇದೆ AKAD 5 ಲಕ್ಷ ಜನಾಂಗ, ಅವ್ರು ಯಾವ ಕಡೆ ಹೋಗ್ಬೇಕಂತ ಇವತ್ತು ಕನ್ಫ್ಯೂಷನ್ ಕ್ಲಿಯರಿಟಿನೇ ಇಲ್ಲ. ಆ ಜನಾಂಗನ ಬಿಟ್ಟು ನೀವು ಜಾರಿ ಮಾಡ್ತೀರಂತಂದ್ರೆ ಸರ್ಕಾರ ಮಾಡ್ತಾ ಇರೋದು ಗೊತ್ತಾಗ್ತಾ ಇದೆಯಲ್ಲ ಇಲ್ಲಿ ಮೋಸ. ಸೊ ನೀವು ವಿಷ ಕೊಟ್ಬಿಡಿ, ನೀವು ಅಲೆಮಾರಿ ಜನಕ್ಕೆ ವಿಷ ಕೊಡಿ, AKAD ಜನಾಂಗ ವಿಷ ಕೊಟ್ಬಿಡಿ. ನಿಮ್ಮ ರಾಜಕೀಯ ಪ್ರೇರಣೆಯಲ್ಲಿ ಇವೆಲ್ಲ ನಡೀತಾನೆ ಇರುತ್ತೆ. ಸರ್ಕಾರ ಪರಿಪೂರ್ಣವಾಗಿ ಜಾರಿಗೆ ಮಾಡಲ್ಲ. ಯಾಕಂದ್ರೆ ಸರ್ಕಾರ ಬಂದು ಇಚ್ಛೆ ಇಲ್ಲ, ಸರ್ಕಾರಕ್ಕೆ ಇಚ್ಛೆ ಇಲ್ಲ. ಯಾಕೆ ಇಚ್ಛೆ ಇಲ್ಲ ಅಂದ್ರೆ ಇವತ್ತು ನೇಮಕಾತಿ ಮಾಡಬೇಕು, ನೇಮಕಾತಿ ಮಾಡಿದ್ರೆ ಇವತ್ತು 100 ಕೋಟಿ ಇವತ್ತು ಡಿಪಾಸಿಟ್ ಇಡಬೇಕು. ಸೊ ಹಂಗಾಗಿ ಇವತ್ತು ಆರ್ಥಿಕ ದಿವಾಳಿಯಾಗಿರೋ ಸರ್ಕಾರದಲ್ಲಿ ಈ ರೀತಿ ಒಂದು ಕಣ್ಣೋಡಿಸೋ ತಂತ್ರಗಳನ್ನ ಮಾಡ್ತಾ ಇದೆ. ಎಸ್ ನಾರಾಯಣ ಸ್ವಾಮಿ,
ನೇಮಕಾತಿ ಮಾಡಬೇಕನ್ನೋ ಉದ್ದೇಶಕ್ಕೆ ಇವೆಲ್ಲ ಬೇಗ ಬೇಗ ಆಗ್ತಾ ಇರೋದು. ಆಯ್ತು 5 ಲಕ್ಷ ಏನದು? ಅರ್ಥ ಆಯ್ತಲ್ಲ ನಮ್ಮ ಆಯ್ತು, ಈಗ ನೇಮಕಾತಿ ಅಂತ ಹೇಳಿದ್ರಲ್ಲ, ಈ 56,000ಕ್ಕಿಂತ ಹೆಚ್ಚು ಹುದ್ದೆಗಳ ಭರ್ತಿ ಆಗ್ತದೆ. ಹೌದೌದು 56,000 ನೋಟಿಫಿಕೇಶನ್ ಮಾಡ್ತಾರೆ ಶಾರ್ಟ್ಲಿ. ಬಟ್ ಇದೇ ಮೀಸಲಾತಿ ಅನ್ವಯ ಆಗುತ್ತಾ? ಈಗ ಏನು ಅನೌನ್ಸ್ ಮಾಡಿದೆ ಈಗ ಈ ಮೀಸಲಾತಿ ಅದೇ ಮೀಸಲಾತಿ ಅಡಿಯಲ್ಲಿ ನೇಮಕಾತಿ ಮಾಡೋದಕ್ಕೆ ಇದು ಅನೌನ್ಸ್ ಮಾಡಿರೋದು. ಬಟ್ ಅದಕ್ಕೆ ಮೊದಲು ಹಿರಿಯರಂತ ಒಡ್ಡರೆ ನಾಗರಾಜ್ ಅವರು ಒಂದು ಪಾಯಿಂಟ್ ಹೇಳಿದ್ರು, ಬೇಡ ಜಂಗಮ ಅದು ನಿಜ. ಅದು ಇದನ್ನು ಬೇಡ ಜಂಗಮ ನಾವು ನೀವಲ್ಲ, AICC ಅಧ್ಯಕ್ಷನ ಖರ್ಗೆ ಸಾಹೇಬರು ಬಳ್ಳಾರಿಯಲ್ಲಿ ಒಂದು ಬಹಿರಂಗ ಸಭೆಯಲ್ಲಿ ಹೇಳಿದ್ರು, ನೋಡಿ ಬೇಡ ಸಂಗಮ ಈ ಒರಿಜಿನಲ್ ಲಿಂಗಾಯತ್ಸ್ ಎಲ್ಲ ಸರ್ಟಿಫಿಕೇಟ್ ಮಾಡ್ಕೊಳ್ತಾ ಇದ್ರೆ ಅದು ನಶಿಸಿ ಹೋಗಿದೆ. ಬಹುಶಃ ಒಂದು 1,000 2,000 3,000 ಸಿಕ್ಕಿದ್ರೆ ಅಷ್ಟೇ ಅದು ನಶಿಸಿ ಹೋಗಿದ್ದು. ಲಕ್ಷಾಂತರ ಜನ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಅಧ್ಯಕ್ಷರು ಯಾರು ಗೊತ್ತಾ? ರೇಣುಕಾಚಾರ್ಯ ಅವ್ರ ಸ್ವಂತ ಅಣ್ಣ. ಅವ್ರ ಮಕ್ಕಳಿಗೆ ರೇಣುಕಾಚಾರ್ಯ ಮಗ ಕೂಡ SC ಸರ್ಟಿಫಿಕೇಟ್ ಇದೆ ಬೇಡ ಜಂಗಮದಲ್ಲಿ. ಈಗ BJP ಅವರು ಇಷ್ಟು ಮಾಡ್ತಾರಲ್ಲ, ಹೇಳ್ಬೇಕಂತವ್ರಿಗೆಲ್ಲ ನಮ್ಮ ಸರಿನಪ್ಪ ಅಂತ. ಅದನ್ನು ನೋಡಿ 3,22,000 ಬೇಡ ಜಂಗಮರು ಬರೆಸಿದ್ದಾರೆ. ಈಗ ನಮಗೆ ಈ ಚರ್ಚೆಗಳು ವಿಶ್ಲೇಷಣೆಗಳು ಏನು ಎಕ್ಸ್ಪರ್ಟ್ಸ್ ಇದನ್ನೆಲ್ಲ ನೋಡಿದಾಗ ಬಹುಶಃ 3 ಲಕ್ಷಕ್ಕೆ ಮೇಲ್ಪಟ್ಟ ಲಿಂಗಾಯತರು ಬಹುಶಃ ಅದರಲ್ಲಿ ಸರ್ಟಿಫಿಕೇಟ್ ತೊಗೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಈ ಥರ ಸಮಸ್ಯೆಗಳು ಕೆಲವಿದ್ದಾವೆ. ಕೆಲವಿರೋ ಸಮಸ್ಯೆಗಳನ್ನ ಈಗ ಅದಕ್ಕೆ ಕಮಿಷನ್ ಮಾಡಿ, ಆ ಕಮಿಷನ್ಗೆ ಫುಲ್ ಪವರ್ ಏನು ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಏನು ಪವರ್ ಕೊಡ್ತಾರೆ ಆ ಪವರ್ ಕೊಟ್ಟು ಅವರು 1 to 1 ಎಲ್ಲೆಲ್ಲಿ ಏನೇನಿದ್ದಾರೆ, ಯಾರು ಇದಕ್ಕೆ ಇನ್ವಾಲ್ವ್ ಆಗೋದಿಲ್ಲ, ಯಾರು ಇದರ ಅಡಿಯಲ್ಲಿ ಬರೋದಿಲ್ಲ ಅಂತ ಅವ್ರು ಹುಡುಕಿ ಹೊರ ಹಾಕುವಂಥ ಕೆಲಸ ಶಾರ್ಟ್ಲಿ ಸ್ಟಾರ್ಟ್ ಆಗುತ್ತೆ. ಆದರೆ ಎಲ್ಲನೂ ಒಂದೇ ದಿವಸ ನಾವು ಬಯಸೋದು ತಪ್ಪು. ಬಟ್ ಬಯಸೋದಕ್ಕೆ ಏನಂದ್ರೆ ಈಗ ನೋಡಿ ಅವರು 9th ಶೆಡ್ಯೂಲ್ ಏನಂದ್ರೆ ಹೋದ ಸರ್ಕಾರದಲ್ಲಿ ಮಾಡಿದಿದ್ರೆ 9th ಶೆಡ್ಯೂಲ್ ಇದನ್ನ ಈಸಿಯಾಗಿ ಮಾಡಬಹುದಾಗಿತ್ತು. ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರ ಇನ್ನೂ 2 ವರ್ಷ ಚಿಲ್ಲರೆ ಇರುತ್ತೆ. ಈಗ ಪ್ರಯತ್ನ ಈಗ ಸ್ಟಾರ್ಟ್ ಆಗಿದೆ ಮೊದಲನೇ ಅಂತ. ಇದನ್ನು ಕೆಲವೇ ದಿನಗಳಲ್ಲಿ ಇದನ್ನು ಸರಿ ಮಾಡುತ್ತೆ. ಸರಿ ಮಾಡಿ ಮತ್ತೆ ನಾವು ಇನ್ನು 2 ವರ್ಷ ಆದಮೇಲೆ ಜನಗಳ ಮುಂದೆ ಹೋಗೋದು ಇದನ್ನೆಲ್ಲ ಸರಿ ಮಾಡೇ ಹೋಗ್ತೀವಿ, ಅದ್ರ ಬಗ್ಗೆ ಅನುಮಾನ ಇಲ್ಲ. ಸರಿ ಮಾಡಿ ಹೋಗ್ಬೇಕು. ಸರ್ಕಾರ ತರ ಮಾತಾಡಿ 5 ಲಕ್ಷ ಜನಾಂಗದ ಭವಿಷ್ಯ ಏನು? 5 ಲಕ್ಷ ಜನದ ಭವಿಷ್ಯ ಏನು ಹೇಳಿ, ಅದನ್ನ ಹೇಳಿ. ಅವ್ರ ಶಿಕ್ಷಣ ಏನು, ಅವ್ರ ಉದ್ಯೋಗ ಏನು, 5 ಲಕ್ಷ ಜನಕ್ಕೆ ಏನ್ ಸೊಲ್ಯೂಷನ್ ಅದನ್ನ ಹೇಳಿ. ಸರಿ ಮಾಡಿ ಯಾವಾಗ ಸರಿ ಮಾಡ್ತೀರಿ? ಯಾವಾಗ ಸರಿ ಮಾಡ್ತೀರಿ ಅದನ್ನ ಹೇಳಿ. ಯಾವಾಗ ಸರಿ ಮಾಡ್ತೀರಿ? ಫಸ್ಟ್ ನೀವು ಪ್ರಯತ್ನ ಪಡ್ತಾ ಇರೋರು, ನೀವು ಅದ್ರ ಬಗ್ಗೆ ಗಮನ ಕೊಡ್ತಾ ಇರೋರು, ಪರಿಹಾರ ಕೊಟ್ಟು ಈ ಪ್ರಯತ್ನ ನೇಮಕಾತಿ ಮಾಡಿ. 5 ಲಕ್ಷ ಜನ ನೀವು ಆಚೆ ಈಗ ಅಲೆಮಾರಿಗಳನ್ನ ಆಚೆ ಇಟ್ಟು ನೀವು ವ್ಯವಸ್ಥೆನೆ ಮಾಡಿ ನೇಮಕಾತಿ ಮಾಡ್ತಾರೆ, ದ್ರೋಹ ಮಾಡೋದಲ್ವಾ? ಪ್ರಯತ್ನ ಮಾಡೋದಿಲ್ಲ ಇವರು. ಪ್ರಯತ್ನ ಪಡೆದು ಮಾತಾಡ್ತಾರೆ. ಕಣ್ಮುಂದೆ ಕಾಣಿಸ್ತಾ ಇದೆಯಲ್ಲ, ಅದು ಕ್ಲಿಯರಿಟಿ ಕೊಡಿ. ನೋಡಿ ಇವತ್ತು ಅಲೆಮಾರಿ ಜನಾಂಗ ನೋಡಿ ಇವ್ರಿಗೆ ಅರ್ಥ ಆಗಿಲ್ಲ, ಇವ್ರು ಸರಿಯಾಗಿ ತಿಳ್ಕೊಂಡಿಲ್ಲ. ಅಂದ್ರೆ ನೀವು ಅವ್ರು ಬಿಟ್ಬಿಟ್ಟು ನಿಮ್ಗೆ ಅರ್ಥ ಫಸ್ಟ್ ತಿಳ್ಕೊಡ್ರಿ. ಸುಪ್ರೀಂ ಕೋರ್ಟಿಗೆ ಅವರು BJP ಹೋಗ್ತಾ ಇರೋದು, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನಿದೆ ಅದ್ರ ಪ್ರಕಾರ ಸರ್ವೆ ಆಗಿದೆ. ಅವ್ರು ಹೇಳ್ತಾ ಇರೋದು ಅವ್ರ ಪರ್ಸನಲ್ ವಿಷಯ. ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಅಲ್ಲಿ ಅದಿಲ್ಲ. ಇದ್ದಿದ್ರೆ ಬಹುಶಃ ಅದನ್ನ ಇಂಪ್ಲಿಮೆಂಟ್ ಮಾಡಿಲ್ಲ. ಯಾಕೆ ಅಂತ ಅದಕ್ಕೆ ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನೋ ಜ್ಞಾನ ಇಲ್ವಾ ಸರ್ಕಾರಕ್ಕೆ? ಆ ಜ್ಞಾನ ಇರಬೇಕಂತ ಸಾಮಾಜಿಕ ನ್ಯಾಯ ದಲಿತರ ಉದ್ಧಾರಕ ಕಥೆ ಏನು? ಅವ್ರ ಮಾಮೂಲಿ MLA ಅಲ್ಲ, ವಿರೋಧ ಪಕ್ಷ ನಾಯಕ. ಸುಪ್ರೀಂ ಕೋರ್ಟ್ ಅಲ್ಲಿ ಈ ಜಡ್ಜ್ಮೆಂಟ್ ಬರಾಗ ಅಡ್ವೊಕೇಟ್ ಯಾರು ಪ್ರೆಸೆನ್ಸ್ ಆಗಿದ್ ಗೊತ್ತಾ? ಕರ್ನಾಟಕದ ಅಡ್ವೊಕೇಟ್ ಜನರಲ್ ಅಲ್ಲ, ಭಾರತ ದೇಶದ ಸರ್ಕಾರದ ಅಡ್ವೊಕೇಟ್ ಜನರಲ್. ಅಲ್ಲಿ ಕೇಳಬೇಕು, ಇಲ್ಲಿ ಕೇಳೋದಾ? ನೀವು ಪ್ರಶ್ನೆ ನಮ್ಮ ಪಕ್ಷದಲ್ಲಿ ಲೀಡರ್ ಆಗಿದ್ಯಾ, ನೀನ್ SC ಸರ್ಟಿಫಿಕೇಟ್ ತಗೊಂಡಿದ್ಯಾ, ತೆಗೆದು ಮಾಡುತ್ತೆ. ತಿಳ್ಕೊಂಡು ಮಾತಾಡಿ, ನೀವು ತಿಳ್ಕೊಂಡು ಶಾರ್ಟ್ಲಿ ಸಿಗುತ್ತೆ. 2 ವರ್ಷದಲ್ಲಿ 100% ಪಕ್ಕಾ ಮಾಡಿ ಜನಗಳು ಉದ್ದೇಶಕ್ಕೆ ಒಡಗೇರೆ ಸರ್, ಈ 5 ಕಾಲು ಮತ್ತೆ 4.5 ಈ ಸೂತ್ರ ಹೇಗೆ ಅನ್ವಯ ಆಗತ್ತೆ? ಹೇಗೆ ಇದನ್ನ ಬಳಸ್ಕೊಳ್ಬಹುದು? ಯಾರಿಗೆಲ್ಲ ಅನುಕೂಲ ಆಗತ್ತೆ ಇದು? ಈಗ 5 ಕಾಲು 4.5 ಇದು ಸರಿಯಾಗಿ ವಿತರಣೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ವಿತರಣೆ ಆಗಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ, ಈ ಏಕೆ ಅಂದ್ಕೊಂಡಂತ ಒಂದು ಕಡೆಗೆ ವಲಯರು, ಇನ್ನೊಂದು ಕಡೆಗೆ ಮಾದಿಗರು, ಅವ್ರು 2 ಕಡೆಗೂ ಅರ್ಜಿ ಹಾಕ ಬಿಡ್ತಾರೆ. ಮತ್ತೆ ಏಡಿ ಅಂದ್ಕೊಂಡವ್ರು ಒಂದು ಕಡೆಗೆ ವಲಯರು, ಒಂದು ಕಡೆಗೆ ಮಾದಿಗರು, 2 ಕಡೆಗೆ ಅರ್ಜಿ ಹಾಕ ಬಿಡ್ತಾರೆ. ಏಕೆ ಅನ್ನೋ ಜಾತಿ ಪತ್ರನೇ ತಗೊಂಡು ಅಥವಾ ಏಡಿ ಅನ್ನೋ ಜಾತಿ ಪತ್ರನೇ ತಗೊಂಡು ಹಂಗ ಅರ್ಜಿ ಹಾಕೊಂಡಾಗ ಅವನು ವಲಯನು ಅಥವಾ ಮಾದಿಗನು ಅಂತ ಕಂಡುಕೊಳ್ಳೋ ಬಗೆ ಹೇಗೆ? ಒಂದು ನಿಶ್ಚಯ ಆಗಿಲ್ಲ.
ಅವ್ರು ಎಡಗೈ ಬಲಗೈ ಅನ್ನೋದೇನೆ ನಿಶ್ಚಿತವಾಗಿ ಜಾತಿ ಪತ್ರ ತಗೊಂಡಿಲ್ಲ. ಅವ್ರು ತಗೊಂಡಿರೋದು ಒಂದು ಆದಿ ಕರ್ನಾಟಕ ಅಂತ ತಗೊಂಡಿರ್ತಾರೆ, ಒಂದು ಆದಿ ದ್ರಾವಿಡ ಅಂತ ತಗೊಂಡಿರ್ತಾರೆ. ಹಂಗ್ ತಗೊಂಡಿರೋವಾಗ ಯಾವ ತರ ಕೊಡ್ತೀರಾ ನೀವು? ಅವನ್ನ ವಲಯ ಅಥವಾ ಮಾದಿಗ ಅಂತ ಹೆಂಗ್ ಡಿಸೈಡ್ ಮಾಡ್ತೀರಾ? ಇದೊಂದು ಗೊಂದಲ ಇದೆ. ಇನ್ನ 4.5 ಆ ವಿಷಯಕ್ಕಂತೂ ಬಂದ್ರೆ ಸಂಪೂರ್ಣ ಅನ್ಯಾಯ ಅಲೆಮಾರಿಗಳಿಗೆ. ಯಾಕೆ ಅಂದ್ರೆ ಇವತ್ತಿಗೂ ಅವ್ರಿಗೆ ವೋಟರ್ಸ್ ಕಾರ್ಡ್ ಇಲ್ಲ, ಒಂದು ಆಧಾರ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಮನೆ ಗುರುತಿನ ವಿಳಾಸ ಕೂಡ ಇಲ್ಲ. ಊರಿಂದೂರ್ಗೆ ಹೋಗ್ತಾ ಇರ್ತಾರೆ. ಕೆಲವರು ಅಲೆಮಾರಿಗಳವ್ರೆ, ಕೆಲವರು ಒಂದ್ ಕಡೆಗೆ ಸ್ಥಿರವಾಗಿ ನೆಲೆಸವ್ರೆ. ಆದ್ರೆ ತುಂಬಾ ಜನ ಇನ್ನೂ 40% ಜಾಸ್ತಿ ಅಲೆಮಾರಿಗಳು ಸಂಚಾರಿ ಜೀವನನೇ ನಡೆಸ್ಕೊಂಡು ಬರ್ತಾವ್ರೆ. ಸಂಚಾರಿ ಜೀವನ ನಡೆಸ್ಕೊಂಡ್ ಬರ್ತಾವ್ರೆ ಅಂದ್ರೆ ಅವ್ರಿಗೆ ಜಾತಿನೂ ಕೂಡ ಗೊತ್ತಿಲ್ಲ, ನಿಮಗೆ ನೆನಪಿರ್ಲಿ. ಆ ತರ ಇರುವಾಗ ಯಾರು ಈ ಜಾತಿ ಪತ್ರ ತಗೊಂಡಿದ್ದಾರೆ, ಒಂದು ಸ್ಪೃಶ್ಯ ದಲಿತರು, ಅವರೇ ಏನೋ ಮುಂದೆ ಬರ್ತಾರೆ, ರಾಜಕೀಯ ಲಾಭಗಳು ಎಲ್ಲಾ ನೌಕರಿಗೂ ಪಡೀತಾರೆ, ಮತ್ತೆ ರಾಜಕೀಯ ಪ್ರಾತಿನಿಧ್ಯನೂ ಪಡಿತಾರೆ, ಎಲ್ಲ ಪಡಿತಾರೆ. ಈ ನಿಜವಾದ ಅಲೆಮಾರಿಗಳಿದಾರಲ್ಲ, ಆ ಅಲೆಮಾರಿಗಳು ಸಂಚಾರಿ ಜೀವನದಲ್ಲಿದ್ದಾರೆ. ಅವ್ರ ಮಕ್ಕಳು ಇವತ್ತು ಶಾಲೆಗೆ ಸೇರಿಲ್ಲ ಇನ್ನೂ ಕೂಡ. ನಾನು ಅಲೆಮಾರಿಗಳಿಗೋಸ್ಕರ ಕೆಲಸ ಮಾಡ್ತಾ ಬರ್ತಾ ಇದ್ದೀನಿ, ನನಗೆ ಗೊತ್ತು ಅವ್ರ ಸಂಕಟ ಏನು ಅಂತ ಹೇಳಿ. ಆದ್ರಿಂದ ಹೇಗೆ ಅವ್ರಿಗೆ ನಾವು ನ್ಯಾಯ ಒದಗಿಸಕ್ ಸಾಧ್ಯ? ಅದಕ್ಕೆ ನಿರ್ದಿಷ್ಟವಾಗಿ ಅವ್ರು 1% ಮೀಸಲಾತಿ ಕೇಳ್ತಾ ಇರೋದು. ಅಲೆಮಾರಿಗಳು ಪ್ರತ್ಯೇಕ ಪಟ್ಟಿನಲ್ಲಿಡಿ, 1% ಕೊಟ್ಬಿಡಿ. ಕೊಟ್ಟಾದ್ಮೇಲೆ ಈ 3 ಸ್ಪೃಶ್ಯ ದಲಿತರೇನಿದ್ದಾರೆ, ಕೊಲಂಬೋ ಅಂತ ಅನ್ಕೊಂಡಿರೋರು, ಅವ್ರು ನಿಜವಾಗಿಯೂ ದಲಿತರು ಅಂತ ಅಲ್ಲ. ಯಾಕಂದ್ರೆ ನಿಜವಾದ ಅಸ್ಪೃಶ್ಯತೆ ಅನುಭವಿಸ್ತಿರೋ ದಲಿತರು ಆ 3 ಜಾತಿಗಳಿಂದ ಜಾತಿ ದೌರ್ಜನ್ಯ ಅನುಭವಿಸ್ತಾವ್ರೆ. ಅವರ ಪ್ರಶ್ನೆ ಯಾವ ತರ ನಿರ್ವಹಿಸ್ತಿರೋ ಅದು ಸರ್ಕಾರಕ್ಕೆ, ನ್ಯಾಯಾಂಗಕ್ಕೆ ಬಿಟ್ಟ ಸಂಗತಿ. ಆದ್ರಿಂದ ಮತ್ತು ಈಗಾಗಲೇ ಸುಪ್ರೀಂ ಕೋರ್ಟ್ ಅದಕ್ಕೆ ನಿರ್ದೇಶನನೂ ನೀಡಿದೆ ಅಂತ ಹೇಳಿ ತಿಳಿದು ಬಂದಿದೆ. ಏನಪ್ಪಾ ಅಂದ್ರೆ ಅವರು SC ಜಾತಿ ಒಳಗೆ ಆ ಪರಿಧಿಲಿ ಇರಂಗಿಲ್ಲ ಅಂತ ಹೇಳಿ. ಆದ್ರಿಂದ ಅವ್ರನ್ನ ಆಚೆ ಇಟ್ಟರೆ ಮಾತ್ರ ಈಗ 4.25 ಸಾರಿ 5.5 5.25 4.5 ಈ ಒಂದು ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಕ್ ಸಾಧ್ಯ ಆಗೋದು ಈ ಸ್ಪೃಶ್ಯರ್ನ ಆಚೆಗಿಟ್ಟಾಗ ಮಾತ್ರ, ಮತ್ತು ಅಲೆಮಾರಿಗಳಿಗೆ ಪ್ರತ್ಯೇಕ ಮೀಸಲಾತಿ ಕೊಟ್ಟಾಗ ಮಾತ್ರ ಸಾಧ್ಯ. ಇಲ್ಲದೆ ಇದ್ರೆ ಇವು ಇನ್ನೂ ಪ್ರಶ್ನೆಗಳು ಉದ್ಭವಿಸ್ತಾ ಇರ್ತವೆ. ಮತ್ತೆ ಇಲ್ಲಿಗೆ ಇದನ್ನ ಅಂಗೀಕಾರ ಆಗೋಯ್ತು, ಸಮಾಜ ಒಪ್ಕೊಬಿಡ್ತು, ನಿರಾಳವಾಗಿರ್ಬಹುದು, ಇನ್ಮೇಲೆ ಫುಲ್ ಸ್ಟಾಪ್ ಇಟ್ಬಿಟ್ರು, ಎಡಗೈ ಬಲಗೈ ಒಳ ಮೀಸಲಾತಿ ವರ್ಗೀಕರಣದ ಈ ಹೋರಾಟಕ್ಕೆ, ಸಂಘರ್ಷಕ್ಕೆ ಫುಲ್ ಸ್ಟಾಪ್ ಇಟ್ಬಿಡ್ತು ಸರ್ಕಾರ ಅಂತ ನಂಬಕ್ಕೆ ಆಗಲ್ಲ. ಇದು ಬಹಳ ವಿಶ್ವಾಸದ ಮಾತು, ನನ್ನ ವೈಯಕ್ತಿಕವಾಗಿ ನಾನು ಹೇಳ್ತಾ ಇರೋದು. ಸಾಹೇಬ್, ಈಗ ಅವರು ನಾಗರಾಜ್ ಸಾಹೇಬ್ರು ಹೇಳಿದ್ದಕ್ಕೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಒಂದು ಜೀವ ಆಗಿದೆ ರೀಸೆಂಟಾಗಿ. ಈಗ ಇದನ್ನು BJP ವಕ್ತಾರರು ಹೇಳಿದ್ದಕ್ಕೂ JDS ಅವರು ಹೇಳಿದ್ದಕ್ಕೂ ಕೂಡ ಉತ್ತರ ಆಗುತ್ತೆ. ಏನು ಜೀವ ಆಗಿದೆ ಅಂದರೆ, ಈಗ ಮುಂದೆ ಯಾವುದೇ ಅವಶ್ಯಕತೆ ಇದ್ದಾಗ ಜಾತಿ ಸರ್ಟಿಫಿಕೇಟ್ ಕೊಡೋ ಮೇಲೆ ಅವರು ಮೂಲ ಜಾತಿ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಬೇಕು. ಏನು 4,72,000 ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಇದೆ, ಅವರು ಒಂದು ವೇಳೆ ಆ ಸರ್ಟಿಫಿಕೇಟ್ ಎತ್ಕೊಂಡು ಹೋದ್ರು ಕೂಡ ಅವರು ಆ ಸರ್ಟಿಫಿಕೇಟ್ ನಂಗೆ ಇರ್ತದೆ, ಅಕ್ಸೆಪ್ಟ್ ಆಗೋದಿಲ್ಲ. ನಿಮ್ಮ ಮೂಲ ಜಾತಿ ಸರ್ಟಿಫಿಕೇಟ್ ಇದು ಒಂದು ಜೀವೋ ಎಲ್ಲ ಕರ್ನಾಟಕದ ಎಲ್ಲಾ ತಹಸೀಲ್ದಾರ್ ಆಫೀಸಲ್ಲೂ ರೀಚ್ ಆಲ್ರೆಡಿ ಆಗಿದೆ. ಇವತ್ತು ಯಾರಾದ್ರೂ ನೀವು ಲಾಸ್ಟ್ ಒಂದು 3-4 days ಇಂದ ನೀವು ಅಪ್ಲೈ ಮಾಡಿದಾಗ ಗೊತ್ತಾಗುತ್ತೆ ನಿಮ್ಮ ಮೂಲ ಜಾತಿ ಯಾವ್ದಿದೆ ಆ ಸರ್ಟಿಫಿಕೇಟ್ ಮಾಡ್ಕೊಳ್ಬೇಕು, ಮಾಡ್ಕೊಂತ ಇದ್ದಾರೆ. ಈಗ ಅಡ್ಮಿಷನ್ಸ್ ರಿಸಲ್ಟ್ ಬಂದಿರೋದ್ರಿಂದ ಈಗ ಎಲ್ಲಾ ಕಡೆ ತಹಸೀಲ್ದಾರ್ಗೆ ಒಂದು 4-5-6 days ಬಿಫೋರ್ ಆಗಿ ಒಂದು ಜಿಒ ಇಶ್ಯೂ ಆಗಿದೆ. ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಇಶ್ಯೂ ಮಾಡ್ತಾರೆ. ಮಾಡಿದ್ರು ಕೂಡ ಅದ್ರ ಜೊತೆಯಲ್ಲಿ ಅವ್ರು ಯಾರಾದ್ರೂ ಸಬ್ಮಿಟ್ ಮಾಡಿದ್ರೆ ಮೂಲ ಜಾತಿ ಪತ್ರ ತರಬೇಕು. ಇಲ್ಲೇ ಫಿಲ್ಟರ್ ಆಗುತ್ತೆ, ಇದು ಫಿಲ್ಟರ್ ಆಗುತ್ತೆ. ಬಟ್ ಅದನ್ನ ಟೈಮ್ ತಗೊಳುತ್ತೆ. ಆ ಟೈಮ್ ಪ್ರೊಸೆಸ್ ಅಲ್ಲಿ ಯಾವ್ದು ಈ ಆದಿ ಕರ್ನಾಟಕ, ಆದಿ ಆಂಧ್ರ ನಾಗರಾಜ್ ಸಾಹೇಬ್ರು ಹೇಳ್ದಂಗೆ ಈ ಮುಂದೆ ಬರ್ತಕ್ಕಂಥ ಯಾವುದೇ ಉದ್ಯೋಗಗಳಿಗೆ ಅವ್ರು ಸರ್ಟಿಫಿಕೇಟ್ ಮಾಡಿ ಅದರಲ್ಲೇ ಅವ್ರು ಆ ಉದ್ಯೋಗ ಪಡೆಯುವಂತ ಅವಕಾಶ ಸಿಗೋದಿಲ್ಲ ಅವ್ರಿಗೆ. ಅವರು ಮೂಲ ಜಾತಿಗೆ ಹೋಗ್ಲೇಬೇಕು. ಆದಿ ಕರ್ನಾಟಕ ಜಾತಿ ಜೊತೆ ಮೂಲ ಜಾತಿ ಜಿಒ ಈಗ ಇಶ್ಯೂ ಮಾಡೋದಕ್ಕೆ ಆಲ್ರೆಡಿ ರೀಚ್ ಆಗಿದೆ. ಎಲ್ಲ ತಾಲೂಕು ಆಫೀಸಲ್ಲಿ ತಾವು ಚರ್ಚೆ ಮಾಡ್ಕೋಬಹುದು ಅದ್ರ ಬಗ್ಗೆ. ಅಲ್ಲ, ಈಗ ಇದಿಷ್ಟೆಲ್ಲ ಮಾತಾಡೋ ಬದಲು ಆಯೋಗದ ರಚನೆ ಯಾಕೆ ಆಗ್ಬೇಕಾಗಿತ್ತು? ನಿಮ್ಮ ಉದ್ದೇಶ ಏನು ಮಾಡಿ ಹೇಳಿ. ನಾಗಮೋಹನ್ ದಾಸರಿಗೆ ಹೇಳಿ, ಯಾಕ್ರಿ ಆ ನಾಗಮೋಹನ್ ದಾಸ್ರೆ 170 ಕೋಟಿ ತಿಂದಾಕಿದ್ರಿ, ಇದಕ್ಕೇನು ಉತ್ತರ ಕೊಡ್ತೀರಿ ಕೊಡಿ ಅಂತ ಹೇಳಿ ತನಿಖೆ ಮಾಡಿಸಿ ಅದನ್ನ. ನೀವು ಈ ಸರ್ಟಿಫಿಕೇಟ್ ಕೊಟ್ಟ ಹತ್ತಂಗಿರ್ಬೇಕು, ಮಗು ಗಿಲ್ಲಂಗೂ ಇರಬೇಕು, ತೊಟ್ಟು ತೂಕ. ಈಗ ಯಾಕೆ ಇಂಥ ಬದುಕು ಯಾಕೆ ನಿಮ್ಗೆ? ಅನಿಶ್ಚಿತತೆ ಯಾಕಿತ್ತು? ಜೀವ ಇಶ್ಯೂ ಮಾಡಿದೀವಿ, ಅವನು ಯಾರೋ ಹೋಗ್ತಾನೆ ಮೂಲ ಜಾತಿ ಇಲ್ಲಿಂದ ತರ್ತಾನ, ಅವನು ತಂದಿಲ್ಲ ಅಂದ್ರೆ ತಂದಿಲ್ಲ ಅನ್ನೋ ಪ್ರಶ್ನೆಗಿಂತ ಈ ಆಯೋಗ ಏನು, ಈ ಆಯೋಗದ ಉದ್ದೇಶ ಏನು, ಕನ್ಫರ್ಮ್ ಈ ಆಯೋಗದ ಉದ್ದೇಶ ಏನಿತ್ತು ಅದನ್ನ ಆಗ್ಬೇಕು. ಆಯೋಗ ಯಾಕೆ ಬೇಕಾಗಿತ್ತು? 170 ಕೋಟಿ ತಿಂದಾಕಿದ್ರಲ್ಲ, ಯಾಕೆ ತಿಂದ್ರು ಅವರು? ಯಾರು ತಿಂದವರು?
ತಿನ್ನೋದ್ರ ಅವ್ರು ಜವಾಬ್ದಾರಿ ಕೊಟ್ಮೇಲೆ ಆ ಜವಾಬ್ದಾರಿ ನಿರ್ವಹಿಸಕ್ಕಾಗಲಿಲ್ಲ ಅಂದ್ರೆ ರಿಸೈನ್ ಮಾಡ್ಬೇಕಾಗಿತ್ತು ಅವರು. ನನ್ನ ಕೈಲಿ ಆಗಲ್ಲಪ್ಪ ಈ ಆಯೋಗ ರಚನೆ ನನ್ಗೆ ಬೇಡ, ನಾನು ದುಡ್ಡು ತಿನ್ನಲ್ಲ ಅನ್ಬೇಕಾಯ್ತು. ದುಡ್ಡು ತಿಂದಾಕ್ಬಿಟ್ಟು ಇವಾಗ ಹೊಸದಾಗಿ ಜೀವ ಮಾಡಿದೀವಿ, ಅಲ್ಲಿ ಹೋದಾಗ ಸರ್ಟಿಫಿಕೇಟ್ ಕೊಡುವಾಗ ಕೇಳ್ತಾರೆ ಮೂಲ ಜಾತಿ ತರಬೇಕು ಅಂತ. ಯಾರು ಮೂಲ ಜಾತಿ ತರ್ತಾರೆ? ಏನೇ ತರಕ್ ಸಾಧ್ಯ ಇದೆ? ಅದು ಪರಿಷ್ಕರಣೆ ಮಾಡಿ. ಏಕೆ ಅಂತ ನಾನು ಊರಲ್ಲಿ ನಾನು ಬರ್ಸ್ಕೊಂಡಿದ್ದೆ, ಇವತ್ತು ಅದನ್ನ ಸಾಯಿಸಾಕಿದ್ದೀನಿ, ಈ ಒಲೆ ಅಂತ ಬರ್ಸಿದ್ದೀನಿ, ಮುಗಿದೈತೆ ನನ್ನ ಕತೆ. ಏಕೆ ಅಂತ ಬರ್ಸೋ ನನ್ನ ಕತೆ ಏನು? ಈಗ ನಿಮ್ಮದು ಸಮಸ್ಯೆ ಅಲ್ಲ, ನಂದು ಒಪ್ಪನ ಸಮಸ್ಯೆ ಹೇಳ್ತಲ್ಲ, ಇದು ಉದಾಹರಣೆಗೆ ಹೇಳ್ತಿರೋದು. ಈ ಏಕೆ ಏಣಿಗಳು ಯಾರು ಮೂಲ? ಆ ನಾಗಮೋಹನ್ ದಾಸರು ಉತ್ತರ ಕೊಡಕ್ ಸಾಧ್ಯನಾ? ನಾಗಮೋಹನ್ ದಾಸರೇ, ನೀವು ಆಯೋಗದ ಅಧ್ಯಕ್ಷ ಆದ್ಮೇಲೆ ನೀವು ನ್ಯಾಯ ಅಲ್ಲ, ಅಲ್ಲಿ ಕಾಣ್ತಾ ಇದಾರೆ, ಅಲ್ಲಿ ಮಾತಾಡ್ತಾ ಇದಾರೆ ಲೈವ್ ಅಲ್ಲಿ. ಅವರು ನಿಜವಾಗ್ಲೂ ಲೈವ್ ಅಲ್ಲಿ ಇಲ್ಲದೆ ಇರ್ಬೋದು, ಆದ್ರೆ ಅವ್ರಿಗೆ ಮುಟ್ಲಿ ವಿಷಯ. ಓಕೆ, ಥ್ಯಾಂಕ್ ಯು ಸರ್, ನಿಮ್ಮ ನೋವು ಗೊತ್ತಾಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್ 4 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಒಳ ಮೀಸಲಾತಿಯ ಬಿಕ್ಕಟ್ಟಿಗೆ ಒಂದು ಪರಿಹಾರವನ್ನಂತೂ ಕಂಡುಕೊಳ್ತಿದ್ದಾರೆ. ಬಟ್ ಇದು ಅವೈಜ್ಞಾನಿಕವಾಗಿದೆ, ಮತ್ತೊಮ್ಮೆ ಪರಿಷ್ಕರಣೆ ಆಗಬೇಕು ಅನ್ನೋದು. ಅಂದರೆ ಮೀಸಲಾತಿ ಎಂಥವರಿಗೆ ಬೇಕು ಅಂದರೆ ಈ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ಮೀಸಲಾತಿ ಬೇಕಾಗತ್ತೆ, ಅಸ್ಪೃಶ್ಯರಿಗೆ ಆಗಿರಬಹುದು. ಅಂತಹ ವ್ಯಕ್ತಿಯನ್ನು ಈ ಮುಖ್ಯವಾಹಿನಿಗೆ ಸಮಾಜಕ್ಕೆ ತರುವಂಥ ಕೆಲಸವನ್ನು, ಅಲ್ಲಿಂದ ಎತ್ತಿ ತಗೊಂಡು ಬರುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗತ್ತೆ. ಬಟ್ ಇದು ಅವೈಜ್ಞಾನಿಕವಾಗಿದೆ ಅನ್ನುವಂಥ ಚರ್ಚೆಗಳಂತೂ ಆಗ್ತಾ ಇದೆ. ಮತ್ತೊಮ್ಮೆ ಪರಿಷ್ಕರಣೆ ಆಗಬೇಕು ಅಂತೇಳಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.